68 ಕೋಟಿ 4 ವರ್ಷದಲ್ಲಿ 7 ಬಿಸ್ನೆಸ್ ಮಾಡಿ ಕಳ್ಕೊಂಡಿದ್ದಾನೆ. ಅದರಲ್ಲಿ 30 ಕೋಟಿ ಪಿತ್ರಾರ್ಜಿತ ಸ್ವತ್ತು, ಇನ್ನೊಂದು 38 ಕೋಟಿ ಸಾಲ ಮಾಡಿಬಿಟ್ಟ. ಈಗ ಅವನು ಹೆಂಗಯ್ಯ ತೀರಿಸ್ತೀಯ ಅಂದರೆ ಕೈ ಹಿಂಗಂತಾನೆ. ಗಂಡ ಮತ್ತು ನಾದ್ನಿ ಅವರಿಬ್ಬರು ರೊಮ್ಯಾನ್ಸ್ ನಡೀತಾ ಇದೆ, ಅದು ಕಣ್ಣಾರೆ ನೋಡ್ಬಿಟ್ಟಿದ್ದಾರೆ. ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅದನ್ನು ಹಿಪ್ನೋಥೆರಪಿ ಮಾಡಿ ಟ್ರಾನ್ಸಿಗೆ ಕನೆಕ್ಟ್ ಆಗಿ ಅದನ್ನು ರಿಮೂವ್ ಮಾಡ್ಬೋದು. ಆ ಸಬ್ಜೆಕ್ಟ್ ಇದೆಯಲ್ಲ ಅದನ್ನು ಅಳಿಸ್ಬೋದು, ಅಂದರೆ ಮೆಮೊರಿಯಿಂದ ತೆಗೆದುಹಾಕೋದು. ಬಟ್ ಇದು ನಮಗೆ ಏನೋ ಒಂದು ಎಕ್ಸ್ಪೀರಿಯನ್ಸು ನಮ್ಮನ್ನು ಈ ಥರ ಕಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ, ಬಟ್ ನಿನ್ನ ಬಗ್ಗೆ ಕೇಳಿದ್ರೆ ಹೇಳ್ತಾಳೆ, ನಿನ್ನ ಗಂಡನ ಬಗ್ಗೆ ಕೇಳಿದ್ರು ಹೇಳ್ತಾಳೆ. ಅದಕ್ಕೆ ಟ್ರಾನ್ಸಿಗೆ ಕನೆಕ್ಟ್ ಆಗಬೇಕು, ಅದು 2ನೇ ಹಂತ. ಅದು ಎಲ್ಲರ ಕೈಯಲ್ಲೂ ಸಾಧ್ಯ. ಫ್ಯೂಚರ್ ಎಲ್ಲನೂ ಫಿಕ್ಸ್ ಆಗಿರಲ್ಲ ಅಲ್ವಾ, ಒಂದಿಷ್ಟು ನಮ್ಮ ಕೈಯಲ್ಲಿರುತ್ತೆ. ಫ್ಯೂಚರಲ್ಲಿ ಇವಾಗ ನಮ್ಗೆ ಏನೇ ಒಂದು ಕಾಣಿಸಿದ್ರು ಅದು ನಮ್ಮ ಪ್ರಾರಬ್ಧ ಮಾತ್ರ ಕಾಣಿಸುತ್ತೆ, ಅಥವಾ ಅದನ್ನು ಚೇಂಜ್ ಮಾಡ್ಕೊಳ್ಳೋದು? ಮಕ್ಕಳಾಟ ಆಡೋರು, ತಿಕ್ಲಾಟ ಆಡೋರು, ಗುಡ್ ಪ್ಲೇಯರ್, ಗ್ರೇಟ್ ಪ್ಲೇಯರ್, ಲೆಜೆಂಡ್ರಿ. ಈಗ ಇದರಲ್ಲಿ ಬೇರೆಯವ್ರು ಯಾರು ಇದಕ್ಕೆ ಟೈಟ್ಲ್ ಕೊಡಲ್ಲ, ನನಗೆ ನಾನೇ ಕೊಟ್ಕೋಬೇಕು ನಾನು ಎಲ್ಲಿದ್ದೀನಿ ಅಂತ. ನಮ್ಮ ಮೈಂಡ್ಗೆ ಎಷ್ಟೋ ಲೇಯರ್ಸ್ ಇರ್ತಾರೆ, ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಗುರುಗಳು ಹೇಳೋರು, ಈ ಮನಸ್ಸು ಅನ್ನೋದು ಕತ್ತಿ ಇದ್ದಂಗೆ, ಅದು ಆವಾಗವಾಗ ತುಕ್ಕಿಡುತ್ತೆ, ಅದನ್ನು ಸಾಣಿ ಹಿಡಿಯೋ ಕೆಲಸ ಮಾಡು. ಈಗ ಕಾನ್ಷಿಯಸ್ ಮೈಂಡಲ್ಲಿ ನೀನು ಏನೇ ಪ್ರಶ್ನೆ ಕೇಳಿದ್ರು ನಾನು ಫಿಲ್ಟರ್ ಮಾಡಿ ಉತ್ತರ ಕೊಡ್ತೀನಿ. ನಿನ್ನ ಹೆಸರೇನು ಹೇಳ್ಬಿಡ್ತಾರೆ, ಸಂಬಳ ಎಷ್ಟು ಹೇಳಲ್ಲ, ಫಿಲ್ಟರ್ ಆಗುತ್ತೆ. ನಾನು ಏನನ್ನು ಮಾಡಬಾರದು ಅನ್ನೋ ತಿಳ್ಕೋಬೇಕು. 80% ಸೀಕ್ರೆಟ್ ಇರೋದು ಇಲ್ಲಿ. ಏನು ಮಾಡಬಾರ್ದು ಹೇಳಿ? ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ಸೋಲ್ ಟಾಕ್ ವಿತ್ ಶಿಲ್ಪ. ನನಗೆ ಇನಿಷಿಯಲಾಗಿ ನಿಮಗೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇರೋದು, ನನಗೆ ನಿಮ್ಮ ಹೆಸರಲ್ಲಿ ಚಿತ್ತ ಅನ್ನೋ ಒಂದು ಪದ ಇದೆ. ಸೊ ಅದು ಏನಂದರೆ ಇಂಟ್ರೆಸ್ಟಿಂಗ್ಲಿ ನೀವು ವರ್ಕ್ ಮಾಡ್ತಾ ಇರೋದು ಕೂಡ ಜನರ ಸಬ್ಕಾನ್ಷಿಯಸ್ ಲೆವೆಲಲ್ಲಿ. ಸೊ ಚಿತ್ತ ಅಂದ್ರೂ ಸಿಮಿಲರ್ ಮೀನಿಂಗ್ ಇದೆ. ಸೊ ಅದು ನಿಮ್ಗೆ ಹೇಗೆ ಬಂತು ಈ ಹೆಸರು ಅನ್ನೋದು? ಖಂಡಿತವಾಗ್ಲು ಪ್ರತಿಯೊಬ್ಬ ಕವಿಗಳಿಗೆ ಕಾವ್ಯನಾಮ ಅಂತಿರುತ್ತೆ, ಸಾಹಿತಿಗಳಿಗೆ ಅಂಕಿತ ನಾಮ ಅಂತಿರುತ್ತೆ. ಅದೇ ರೀತಿ ಸ್ಪಿರಿಚುವಲ್ ಮಾಸ್ಟರ್ಗೆ ಬೇರೆ ಹೆಸರು ಕೊಟ್ಟಿರ್ತಾರೆ ಗುರುಗಳು. ನನ್ನ ಹೆಸರು ಚಿತ್ತ ಚೇತನ ಬ್ರಹ್ಮ. ಸರ್ಟಿಫಿಕೇಟ್ ಆಧಾರ್ ಕಾರ್ಡಲ್ಲಿ ಬೇರೆ ಇದೆ, ಬಟ್ ದಿಸ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ನೇಮ್. ಸೊ ಚಿತ್ತ ಚೇತನ ಬ್ರಹ್ಮ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅರ್ಥ. ಸೊ ಗಾಡ್, GOD, ಜನರೇಟರ್, ಆಪ್ರೇಟರ್, ಡಿಸ್ಟ್ರಾಯರ್. ಜನರೇಟರ್ಗೆ ಬ್ರಹ್ಮ, ಆಪ್ರೇಟರ್ಗೆ ವಿಷ್ಣು, ಡಿಸ್ಟ್ರಾಯರ್ಗೆ ಮಹೇಶ್ವರ. ಚಿತ್ತ ಅಂತಂದರೆ ರಿಯಲಿ ಮಹೇಶ್ವರನ ಹೆಸರು. ಚಿತ್ತ ಅಂದರೆ ಒಳಗಡೆ ಇನ್ಡೆಪ್ ಮೆಮೊರಿ. ಅದು ಈ ಜನ್ಮದ ಮಾತ್ರ ಅಲ್ಲ, ಜನ್ಮಾಂತರ ಭೂಮಿ ಇರೋ ಯಾವಾಗ ಮನುಷ್ಯ ಮೊಟ್ಟ ಮೊದಲ ಮಾನವ ಅಲ್ಲಿಂದ ಇಲ್ಲಿವರೆಗೂ ಇರೋದು ಎಲ್ಲವೂ ಚಿತ್ತಾನೆ. ಚಿತ್ತ ಅಂದರೆ ಇನ್ಫನೈಟ್ ಲೆವೆಲಲ್ಲಿರೋ ಮೆಮೊರಿ ಅಂತ ಅರ್ಥ. ಚೇತನ ಅಂದರೆ ಎಲ್ಲ ಅರಳಿರೋದು, ಅಂದರೆ ಅಸ್ತಿತ್ವದಲ್ಲಿದೆ, ಜೀವಂತವಾಗಿದೆ, ನಳನಳಿಸ್ತಾ ಇದೆ ಅಂತ. ಅದನ್ನು ವಿಷ್ಣು ಕರೀತಾರೆ. ವಿಷ್ಣು ಅಂದರೆ ಅವನೇ ಜೀವನ, ಅವನೇ ಬದುಕು. ಇನ್ನು ಬ್ರಹ್ಮ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಇವರು ಚಿತ್ತಚೇತನ ಬ್ರಹ್ಮ ಅಂತ ಮಾಡಿದ್ದಾರೆ. ಎಷ್ಟು ಡೀಪ್ ಮೀನಿಂಗ್ ಇದೆ. ತುಂಬ ಅದು ಅದ್ಭುತವಾದಂಥ ಅರ್ಥಗರ್ಭಿತವಾದಂಥ ಹೆಸರದು. ಹಾಗಾಗಿ ಚಿತ್ತಚೇತನ ಬ್ರಹ್ಮ ಇವತ್ತಿಂದ, ಅಂದರೆ ನೀನು ಸ್ಪಿರಿಚುವಲಲ್ಲಿ ಬೆಳೆಯೋದಕ್ಕೆ ಈ ಹೆಸರಿಂದನೇ ಹೋಗ್ಬೇಕೇ ಹೊರತು ನಿನ್ನ ಹಳೆ ಹೆಸರು ಕೆಲಸಕ್ಕೆ ಬರಲ್ಲ. ಅದು ಕಮರ್ಷಿಯಲ್ ನೇಮ್, ಇದು ಸ್ಪಿರಿಚುವಲ್ ನೇಮ್. ಪ್ರತಿಯೊಬ್ಬರಿಗೂ ಈಗ ಮಾಂಕ್ ಅಂತಾರಲ್ಲ, ಮೆರೂನ್ ಕಲರ್ ನೇಪಾಳೀಸು, ಇವರು ಎಲ್ಲರದು ಅವ್ರದ್ದು ಬೇರೆ ಏನೋ ಹೆಸರಿರುತ್ತೆ. ಬಟ್ ಅವ್ರಿಗೆ ಅಲ್ಲಿ ಬಂದಮೇಲೆ ಸ್ಪಿರಿಚುವಲ್ ನೇಮ್ ಅಂತ ಮಾಡ್ತಾರೆ. ಅದು ಪ್ರತೀತಿ, ಅದು ಮಾಡಬೇಕು ಅಂತ. ಆಲ್ಮೋಸ್ಟ್ 90 ಜನ ಸ್ಪಿರಿಚುವಲ್ ನೇಮ್ ಬೇರೆ ಇರುತ್ತೆ. ಅವ್ರದ್ದು ಒರಿಜಿನಲ್ ಹೆಸರು ಬೇರೆ, ಸ್ಪಿರಿಚುವಲ್ಗೆ ಬಂದಮೇಲೆ ಹೆಸರು ಬೇರೆ. ಈಗ ನನ್ನ ಹಳೆ ಹೆಸರು ಇಟ್ಕೊಂಡು ಈ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಅದು ಚಿತ್ತಚೇತನ ಬ್ರಹ್ಮ, ಅದರಿಂದನೇ ಸಾಧ್ಯ. ಓಕೆ, ಇದು ನೇಮ್ ಚೇಂಜ್ದು ಏನಕ್ಕೆ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿ. ಖಂಡಿತವಾಗ್ಲೂ ವಂಡರ್ಫುಲ್, ಸೂಪರ್ ಪ್ರಶ್ನೆ ಇದು. ಸಿನಿಮಾ ರಂಗದಲ್ಲಿ ಯಾರ್ದು ಒರಿಜಿನಲ್ ನೇಮ್ ಹೆಸರಿಲ್ಲ. ಒಂದು 80 to 90% ಎಲ್ಲ ಬೇರೆ ಬೇರೆ. ಈಗ ನವೀನ್ ಕುಮಾರ್ ಯಶ್, ಮಂಜುನಾಥ್ ಅರ್ಜುನ್ ಜನ್ಯ, ಮುತ್ತುರಾಜ್ ರಾಜ್ಕುಮಾರ್, ಸಂಪತ್ ಕುಮಾರ್ ವಿಷ್ಣುವರ್ಧನ್, ಅಂಬರೀಷ್ ಆಯಿತು. ಸೊ ಹಂಗಾಗಿರೋದ್ರಿಂದ ಎಲ್ಲರದು ಬೇರೆ ಬೇರೆ ಹೆಸರಿರ್ತದೆ. ಸಿನಿಮಾಗೆ ಬಂದ ಮೇಲೆ ಚೇಂಜ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ನೇಮ್ ಇಸ್ ಫೇಮ್ ಅಂತ. ಅಂದರೆ ಯಾರ ಹೆಸರು ಜೀವನದಲ್ಲಿ ಹೊಂದ್ಕೊಳ್ಳೋದಿಲ್ಲ ಅವ್ರು ಮಾಡೋ ವೃತ್ತಿಗೆ, ಅಥವಾ ಅವನು ಏನು ಅಂದ್ಕೊಂಡಿರ್ತಾನೆ ಗುರಿ ಮುಟ್ಟೋದಕ್ಕೆ, ಅಲ್ಲಿ ರೀಚ್ ಆಗಬೇಕಾದ್ರೆ ಈ ಹೆಸರು ಬಹಳ ಕೆಲಸಕ್ಕೆ ಬರ್ತದೆ. ಆ ಹೆಸರು ಹೊಂದ್ಕೊಳ್ಳಿಲ್ಲ ಅಂದರೆ ಪಾಪ 100% ರಿಸಲ್ಟ್ ಬೇಕಂದರೆ 500% ಎಫರ್ಟ್ ಹಾಕ್ತಾ ಇರ್ತಾರೆ. ಕೆಲವರು 1000% ಎಫರ್ಟ್ ಹಾಕೋರು ಇದ್ದಾರೆ. ಬಟ್ ಅವ್ರು ಅಂದ್ಕೊಂಡಿದ್ದು ರೀಚ್ ಆಗೋದಕ್ಕೆ ಬಹಳ ಕಷ್ಟ. ಹೆಸರು ಹೊಂದ್ಕೊಂಬಿಟ್ರೆ ಅದು ನಿಮ್ಮನ್ನು ಪುಷ್ ಮಾಡುತ್ತೆ.
ಈಗ ಕೆಲವೊಂದು ಗಾಡಿ ಕೆಟ್ಟೋಗಿರ್ತದೆ, ಅದನ್ನು 4 ಜನ ಬಂದು ತಳ್ಳಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಸ್ಟಾರ್ಟ್ ಆಗಲ್ಲ. ಅದೇ ಥರ ಹೆಸರು ಕೂಡ ನಿಮಗೆ ಪುಷ್ ಮಾಡುತ್ತೆ. ಅದಕ್ಕೋಸ್ಕರ ಹೆಸರು ಬಹಳ ಬಹಳ ಇಂಪಾರ್ಟೆಂಟ್. ಯಾವುದೇ ಮನೆಗಾಗಲಿ, ವ್ಯಕ್ತಿಗಾಗಲಿ, ವಸ್ತುಗಳಿಗಾಗಲಿ ಆ ಹೆಸರು ಅದಕ್ಕೆ ಹೊಂದ್ಕೊಳ್ಳಿಲ್ಲ ಅಂದರೆ ಅದು ಬೆಳೆಯೋದಿಲ್ಲ. ಅಷ್ಟು ಡಿಫ್ರೆನ್ಸ್ ಮಾಡುತ್ತಾ ಒಂದು ಹೆಸರು ಅಂತ. ಅದೇ ನ್ಯೂಮರಾಲಜಿ ಪ್ರಕಾರನೂ ಚೇಂಜ್ ಮಾಡ್ತಾ ಇರ್ತಾರೆ ಕೆಲವೊಂದು ಸರಿ. ನ್ಯೂಮರಾಲಜಿ ಪ್ರಕಾರ ಅನ್ನೋದಕ್ಕಿಂತ ನ್ಯೂಮರಾಲಜಿ ಪ್ರಕಾರನೂ ಮಾಡ್ತಾರೆ ಕೆಲವರು, ಬಟ್ ಅದಕ್ಕೂ ಮೀರಿದಂಥ ಕೆಲವೊಂದು ಶಕ್ತಿಗಳಿದೆ. ಅದು ಅಲೌಕಿಕ ವಿದ್ಯೆಗಳು. ಅದು ಮುಂದೆ ಮಾತಾಡ್ತಾ ಗೊತ್ತಾಗುತ್ತೆ. ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತು, ಈ 3 ಜಗತ್ತುಗಳು ಬೇರೆ ಬೇರೆ ಜಗತ್ತುಗಳು. ಇಲ್ಲಿದೆ ಬೇರೆ ಬೇರೆ ನಿಯಮಗಳು, ಇಲ್ಲಿದೆ ಬೇರೆ ಬೇರೆ ನಿಯಮ, ಇಲ್ಲಿದೆ ಬೇರೆ ಬೇರೆ ನಿಯಮ. ಹಂಗಾಗಿರೋದ್ರಿಂದ ಅದು ನ್ಯೂಮರಾಲಜಿ ಅನ್ನೋದು ಬೇಸಿಕ್. ಅದಕ್ಕೂ ಮೀರಿದಂಥ ಹಲವಾರು ವಿದ್ಯೆಗಳು, ಅದಕ್ಕೆ ಋಷಿ ವಿದ್ಯೆ, ಬ್ರಹ್ಮವಿದ್ಯೆ, ಸೂಕ್ಷ್ಮ ವಿದ್ಯೆ ಅಂತ ಕರೀತಾರೆ. ಅದರ ಮುಂದೆ ಇವೆಲ್ಲ ಸಣ್ಣ ಮಕ್ಕಳೂ ಅಲ್ಲ, ಮೊಮ್ಮಕ್ಕಳೂ ಅಲ್ಲ, ಮರಿ ಮಕ್ಕಳಲ್ಲ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತಾಡೋರು, ದಿನಕ್ಕೆ ಒಂದು 10 ಸಲನಾದರೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ. ಜ್ಞಾನಿ ಅಂತಂದರೆ ತಾತ ಕುಂತಿದ್ದ ಜಾಗದಲ್ಲಿ ಧ್ಯಾನ ಮಾಡಿಕೊಂಡು, ಶನಿ ಗ್ರಹ ಇದೆ, ಅದಕ್ಕೂ ನೀಲಿ ಬಣ್ಣ ಇದೆ, ಒಂದು ರಿಂಗ್ ಇದೆ, ಮಂಗಳ ಗ್ರಹ ಇದೆ, ಕೆಂಪಿದೆ, ಅದು ಯಾವುದೇ ಟೆಲಿಸ್ಕೋಪ್ ಇಲ್ದಿರ ಬರೀ ಧ್ಯಾನದ ಮೂಲಕ ಎಲ್ಲ ಹೇಳ್ಬಿಟ್ಟ. ಮೊಮ್ಮಗನಿಗೆ ಡೌಟು, ಮೊಮ್ಮಗ ಅಂದರೆ ವಿಜ್ಞಾನಿ. ತಾತ ಹೇಳಿದ ನಿಜಾನ ಸುಳ್ಳ ಗೊತ್ತಿಲ್ವಲ್ಲ, ಒಂದು ಸಲ ನೋಡೋಣ ಅಂದ್ಬಿಟ್ಟು ಟೆಲಿಸ್ಕೋಪ್ ಕಣ್ಣಿಡಿದು ಸ್ಯಾಟಲೈಟ್ ಎಲ್ಲ ಬಿಟ್ಬಿಟ್ಟು, ತಾತ ನೀನು ಹೇಳಿದ್ದು ಕರೆಕ್ಟ್, ನೀಲಿ ಬಣ್ಣ ಇದೆ, ಸುತ್ತ ರಿಂಗ್ ಇದೆ ಅಂತ. ತಾತನಿಗೆ ಹೇಗೆ ಗೊತ್ತಾಯಿತು? ಅವನು ಎಲ್ಲಿ ಕೂತ್ಕೊಂಡು ಏನನ್ನು ಬೇಕಾದ್ರೂ ನೋಡ್ಬೋದು ಬ್ರಹ್ಮಾಂಡದಲ್ಲಿ. ಅದನ್ನು ಸೂಕ್ಷ್ಮ ವಿದ್ಯೆ ಅಂತ ಕರೀತಾರೆ. ಅಂದರೆ ತಾತ ನೋಡಿದ್ದನ್ನು ಮೊಮ್ಮಗ ಕನ್ಫರ್ಮ್ ಮಾಡೋದು, ಅದು ವಿಜ್ಞಾನದ ಮೂಲಕ. ಮಗ ಇಲ್ಲ ಇಲ್ಲಿ. ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ಅಂದರೆ ಮಗ ಅಂದ್ರೂ ಒಂಥರ ರೆಸ್ಪೆಕ್ಟ್ ಇರುತ್ತೆ. ಮೊಮ್ಮಗ ಅಂದರೆ ಯಾವಾಗಲೂ ಒಂದು ತಲೆಮಾರು ಡಿಸ್ಟೆನ್ಸಲ್ಲೇ ಇರ್ತಾನೆ ಹೊರತು. ಈ ಆಧ್ಯಾತ್ಮ ಮತ್ತು ವಿಜ್ಞಾನ ಇದು ನಿಜವಾಗ್ಲೂ ರೈಲ್ವೆ ಹಳಿಗಳಿದ್ದಂಗೆ. ಆದರೂ ಒಬ್ರನ್ನೊಬ್ರನ್ನ ಒಪ್ಕೊಳ್ಳಲ್ಲ. ಆಧ್ಯಾತ್ಮ ಬೇಕಾದ್ರೆ ವಿಜ್ಞಾನನ ಒಪ್ಕೊಳ್ತದೆ, ಯಾಕೆಂದರೆ ಮೊಮ್ಮಗ ಅಂತ. ಬಟ್ ವಿಜ್ಞಾನಿ ಆಧ್ಯಾತ್ಮಗನ ಒಪ್ಕೊಳ್ಳಲ್ಲ ತಾತ ಅಂತ. ಏನಾದರೂ ಇದೆರಡು ಒಂದಾಗ್ಬಿಡ್ತು ಅಂದರೆ, ಒಂದು ನಾಣ್ಯದ 2 ಮುಖಗಳಂತೆ. ಜೀವನದಲ್ಲಿ ಏನನ್ನು ಬೇಕಾದರೂ ಸೃಷ್ಟಿ ಮಾಡಿಬಿಡ್ಬೋದು. ಬಟ್ ಕೆಲವರು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ವಿಜ್ಞಾನಿಗಳು. ಅಂದರೆ ವಿಜ್ಞಾನಕ್ಕೆ ಎಲ್ಲವೂ ಪ್ರೂಫ್ ಬೇಕು, ಆಧ್ಯಾತ್ಮಿಕ ಪ್ರೂಫ್ ಕೊಡೋದಕ್ಕೆ ರೆಡಿ ಇದೆ. ಪ್ರೂಫ್ ಅಂದರೆ ಅದಕ್ಕೆ ಆಧ್ಯಾತ್ಮಿಕದಲ್ಲಿ ಪ್ರೂಫ್ ಇಲ್ಲ, ಬಟ್ ಫೀಲಿಂಗ್ ಇದೆ. ಈಗ ತಾತ ಹೇಳಿದ ನಿಜ ಅಂತ ಕಂಡಿಡ್ಕೊಂಬಿಟ್ಟ. ತಾತಂಗೆ ಹೆಂಗೆ ಗೊತ್ತಾಯಿತು? ಧ್ಯಾನದ ಮೂಲಕ ಗೊತ್ತಾಯಿತು. ಇದೆಲ್ಲ ಅಲೌಕಿಕ ವಿದ್ಯೆಗಳು. ಹಂಗಾಗಿರೋದ್ರಿಂದ ಈ 3 ಅರ್ಥ ಮಾಡಿಕೊಂಡ್ರೆ ಮನುಷ್ಯರಿಗೆ ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ. ಕೆಲವ್ರಿಗೆ ತಲೆ ಮೇಲೆ ಹೋಗ್ತಾ ಇರ್ತದೆ ವಿಚಾರಗಳು. ಯಾಕೆಂದರೆ ಏನೋ ಮಾತಾಡ್ತಾವ್ರೆ ಅಂತ. ಅದು ಎಲ್ಲ ವಿಚಾರ, ಎಲ್ಲ ಪ್ರಶ್ನೆಗಳು ಉತ್ತರ ಲೌಕಿಕದಲ್ಲಿ ಸಿಗಲ್ಲ, ಕೆಲವೊಂದು ಆಧ್ಯಾತ್ಮಿಕದಲ್ಲಿ ಸಿಗುತ್ತೆ. ಆಧ್ಯಾತ್ಮಿಕದಲ್ಲೂ ಎಲ್ಲ ಉತ್ತರಗಳು ಸಿಗೋದಿಲ್ಲ, ಅಲೌಕಿಕದಲ್ಲಿ ಸಿಗುತ್ತೆ. ಆಧ್ಯಾತ್ಮಿಕ ಅಲೌಕಿಕ ಒಂದೇ ಅನ್ಕೊಂತೀನಿ. ಇಲ್ಲ, 2 ಡಿಫ್ರೆಂಟ್, 2 ಅಜಗಜಾಂತರ ವ್ಯತ್ಯಾಸ. ಇದನ್ನು ಬೇಕಾದರೆ ತಾತ ಮಗ ಮೊಮ್ಮಗ ಅಂತ ಕರಿಬೋದು. ಅಲೌಕಿಕ, ಈಗ ಒಬ್ಬ ಅಘೋರಿ ಅವನು ಮಾಂಸ ತಿಂತಾನೆ, ಹೆಣ ತಿಂತಾನೆ. ಅದು ಮನುಷ್ಯನ ಕೈಲಿ ಸಾಧ್ಯನಾ? ಸಾಧ್ಯ ಇಲ್ಲ. ಅದು ಅಲೌಕಿಕ ವಿದ್ಯೆಗಳು. ಅವನು ಕುಂತಿರೋ ಜಾಗದಲ್ಲಿ ಏನು ಬೇಕಾದ್ರೂ ಮಾಡಿಸ್ತಾನೆ. ಉದಾಹರಣೆಗೆ ಹೆಣವನ್ನು ಎದ್ದು ಮಾತಾಡಿಸ್ತಾನೆ. ಸತ್ತೋಗ್ಬಿಟ್ಟಿದೆ, ಮೆಡಿಕಲ್ ಡಿಕ್ಲೇರ್ ಮಾಡಿಬಿಟ್ಟಿದೆ, ಅದನ್ನು ಆಲ್ರೆಡಿ ಊತಾಕ್ಬಿಟ್ಟಿದ್ದಾರೆ, ಅದನ್ನು ಎಲ್ಲ ತೆಗೆದು ಓಪನ್ ಮಾಡಿ ಅದ್ರ ಕೈಯಲ್ಲಿ ಮಾತಾಡಿಸ್ತಾನೆ. ಇದು ಅಲೌಕಿಕ ವಿದ್ಯೆ. ಇದು ಲೌಕಿಕದಲ್ಲಿ ಸಾಧ್ಯ ಇಲ್ಲ, ಆಧ್ಯಾತ್ಮಿಕದಲ್ಲೂ ಸಾಧ್ಯವಿಲ್ಲ. ಈಗ ಒಬ್ಬ ಆಧ್ಯಾತ್ಮಿಕ ಅಂದರೆ ಅಂದರೆ ಇವಾಗ ಆಧ್ಯಾತ್ಮಿಕನಿಗೂ ಮತ್ತು ಅದಕ್ಕೂ ಈ ಡಿಫ್ರೆನ್ಸ್ ಇವಾಗ ನೀವು ಹೇಳಿದ್ರಿ, ಅದು ಆಧ್ಯಾತ್ಮ ಅಲ್ಲ ಅಂತೀರಾ ನೀವು? ಹಾಗಾದರೆ ಇಲ್ಲಿ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ಲೌಕಿಕ ಅಂದರೆ ನಾಡಲ್ಲಿರೋವಂಥ ಜೀವನ ಜಂಜಾಟ, ಕೆಲಸ ಕಾರ್ಯ, ಏನೋ ಸ್ನೇಹ ಸಂಬಂಧ, ವ್ಯಾಪಾರ ವ್ಯವಹಾರ, ಇದೆಲ್ಲವೂ ಇದ್ದೇ ಇರ್ತದೆ. ಇದು ಲೌಕಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಅಂದರೆ ಇಟ್ಸ್ ಅ ಪ್ಯೂರ್ ನೇಚರ್. ಆಕ್ಚುಲಿ ಆಧ್ಯಾತ್ಮ ಅಂತಂದರೆ ಏನದು ಅರ್ಥ ಅಂದರೆ ಆತ್ಮದ ಅಧ್ಯಯನ ಅಂತ. ಅಂದರೆ ನನ್ನನ್ನು ನಾನು ಅರ್ಥಕೊಳ್ಳೋದು. ನಾನು ಅಂದ್ರೇನು ನೇಚರೇ. ಅದರದ್ದು ಇನ್ನೊಂದು ಅರ್ಥ ಅಂದರೆ ಬಿಡಿಸಿ ಹೇಳಬೇಕಂದ್ರೆ, ನಿಸರ್ಗನ ಯಾರು ಅರ್ಥ ಮಾಡ್ಕೊಳ್ತಾರೆ, ಅದ್ರ ಜೊತೆ ಹೆಜ್ಜೆ ಹಾಕ್ತಾರೆ, ಇವನನ್ನು ನಿಸರ್ಗನೇ ಕಾಪಾಡುತ್ತೆ. ನಿಸರ್ಗದ ವಿರುದ್ಧವಾಗಿ ಹೆಜ್ಜೆ ಹಾಕಿದ್ರೆ ಅವನಿಗೆ ಬರಬಾರದ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಬರ್ತದೆ. ಅದಕ್ಕೆ ಆಧ್ಯಾತ್ಮ ಅಂದರೆ ಇಟ್ಸ್ ಪ್ಯೂರ್ ನೇಚರ್. ಸಂಪೂರ್ಣವಾಗಿ ಆಧ್ಯಾತ್ಮ ಅಂದರೆ ಅದು ನೇಚರನ್ನು ಬಿಂಬಿಸುತ್ತೆ. ಅಲೌಕಿಕ ಅಂದರೆ ಅದು ನೇಚರ್ ಅಲ್ಲ, ಅದಕ್ಕೂ ಮೀರಿದ ನೇಚರ್ ಎಲ್ಲಿಂದ ಬಂತು? ಈಗ ಒಂದು ಉದಾಹರಣೆ, ಭೂಮಿ ಒಂದು 50,000 ಕಿಲೋಮೀಟ್ರ್ ಇದೆ, 48,000 ಚಿಲ್ಲರೆ ಇದೆ. ಇದನ್ನು ನಾವು ಲೌಕಿಕ ಅಂತ ಅಂದ್ಕೊಳ್ಳೋಣ. ಭೂಮಿಲಿ ಎಲ್ಲ ಪೂರ್ತಿ
ಸೌರಮಂಡಲ ಅಂತಿದೆ. ಹ್ಮ್. ಇದರಲ್ಲಿ ಹಲವಾರು ಗ್ರಹಗಳಿದೆ, ಒಂದು 10-15 ಗ್ರಹಗಳಿದ್ದಾವೆ. ಇದೆಲ್ಲವನ್ನು ಆಧ್ಯಾತ್ಮಿಕ ಅಂತ ತಿಳ್ಕೊಳ್ಳೋಣ, ಇಡೀ ಬ್ರಹ್ಮಾಂಡವನ್ನು ಅಲೌಕಿಕ ಅಂತ ತಿಳ್ಕೊಳ್ಳೋಣ. ಈ ಎಕ್ಸಾಂಪಲ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಬಾಲ್ಯ, ಯೌವನ, ಮುಪ್ಪು ಈ ರೀತಿ ಬೇಕಾದ್ರೂ ಹೋಲಿಸ್ಬೋದು. ಲೌಕಿಕ ಇನ್ನೂ ಬಾಲ್ಯ, ಅದಕ್ಕೇನು ಗೊತ್ತಿಲ್ಲ. ಯೌವನ ಆಧ್ಯಾತ್ಮ, ಮುಪ್ಪು ಬಂದು ಅಲೌಕಿಕ. ಬಟ್ ಮೂರು ಜಗತ್ತುಗಳು ಬೇರೆ ಬೇರೆ. ಅದನ್ನು ಅರ್ಥ ಮಾಡಿಸ್ಕೊಳ್ಬೇಕಾದ್ರೆ ಕೆಲವ್ರು ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಮೂರನ್ನು ಹೇಳ್ಬಿಡ್ತೀನಿ. ಈಗ ಒಂದು ಪ್ರಶ್ನೆ ಕೇಳಿದ್ರೆ ನಾನು ಇದಕ್ಕೆ ಬೇರೆ ಉತ್ತರ ಕೊಡ್ತೀನಿ, ಇದಕ್ಕೆ ಬೇರೆ ಕೊಡ್ತೀನಿ, ಇದಕ್ಕೆ ಬೇರೆ ಕೊಡ್ತೀನಿ. ನಮ್ಮ ಗುರುಗಳು ಅದನ್ನು ಸ್ಟಾರ್ಟಿಂಗ್ 2003ರಲ್ಲಿ ಸಿಕ್ಕಿದ್ದು. ಅವತ್ತಿಂದನೂ ಏನೇ ಪ್ರಶ್ನೆ ಕೇಳಿದ್ರೆ ಈ ಥರ ಮೂರು ಉತ್ತರಗಳನ್ನು ಕೊಡ್ತಾರೆ. ನೀನು ಕೇಳಿರೋಂಥ ಪ್ರಶ್ನೆಗೆ ಲೌಕಿಕದಲ್ಲಿ ಇದು ಉತ್ತರ, ಆಧ್ಯಾತ್ಮಿಕದಲ್ಲಿ ಇದು ಉತ್ತರ, ಅಲೌಕಿಕದಲ್ಲಿ ಇದು ಉತ್ತರ ಅಂತ. ಅದು ಪರ್ಸ್ಪೆಕ್ಟಿವ್ ತುಂಬ ಮ್ಯಾಟರ್ ಆಗುತ್ತೆ ಇವಾಗ. ದೃಷ್ಟಿಕೋನ ಅಂತಾರೆ. ಕೆಳಗಡೆ ನೋಡೋರು ಬೇರೆ, ಎದುರುಗಡೆ ನೋಡೋರು ಬೇರೆ, ಮೇಲ್ಗಡೆ ನೋಡೋರು ಬೇರೆ. ಕೆಳಗಡೆ ನೋಡೋರು ಇಷ್ಟೇ ಆರಡಿನೇ ಕಾಣಿಸೋದು, ಎದುರುಗಡೆ ನೋಡೋರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಕಾಣಿಸುತ್ತೆ. ಮೇಲೆ ನೋಡೋರ್ಗಂತ ಅದು ಇನ್ಫಿನೈಟ್ ಅಲ್ಲ, ಅದಕ್ಕೆ ಎಂಡೇ ಇಲ್ಲ, ನೆವರ್ ಎಂಡ್. ಸೊ ಹಂಗಾಗಿ ಮೂರು ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೆ ಅಂತೀರಾ? ಸಾಧ್ಯನೇ ಇಲ್ಲ. ಇಲ್ಲ. ಲೌಕಿಕ ಆಧ್ಯಾತ್ಮಿಕನ ಮೀಟ್ ಮಾಡ್ಬೋದು, ಆಧ್ಯಾತ್ಮಿಕ ಅಲೌಕಿಕನ ಮೀಟ್ ಮಾಡ್ಬೋದು, ಅಲೌಕಿಕ ಲೌಕಿಕನ ಮೀಟ್ ಮಾಡೋದು ಮಾಡಿದ್ರೂ ಅದು ಉಪಯೋಗಕ್ಕೆ ಬರಲ್ಲ. ಸೊ ಅದು ಕೆಲಸಕ್ಕೆ ಬರೋದಿಲ್ಲ. ಅದು ಅಂದರೆ ಸುಮ್ಮನೆ ಮಕ್ಕಳಾಟ. ಈಗ ತಾತ ಮನೇಲಿದ್ದರೆ ಈಗ ನಿನ್ನ ಮಗನ ನಿಮ್ಮಪ್ಪ ಆಟ ಆಡಿಸ್ತಾರೆ, ಮಗನೇ ಬಾರ ಅಂತ. ಬಟ್ ನಿನ್ನ ಹತ್ರ ಮಾತಾಡೋ ಮಾತುಗಳು ಬೇರೆ, ಮೊಮ್ಮಗನ ಹತ್ರ ಮಾತಾಡೋ ಮಾತುಗಳು ಬೇರೆ. ಅವಾಗ ಬಾಪುಟ ತಿನ್ನು, ಊಟ ಮಾಡು, ಏನೋ ಕತೆ ಹೇಳೋದು, ಧೈರ್ಯ ಹೇಳೋದು ಮಾಡ್ತಾರೆ. ಬಟ್ ನಿನ್ನ ಹತ್ರ ಹಂಗೆ ಮಾಡಲ್ಲಲ್ಲ. ನಿನ್ನ ಹತ್ರ ಜೀವನಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ, ವ್ಯಾಪಾರ. ಬಟ್ ಮಕ್ಕಳ ಹತ್ರ ಮಾತಾಡೋಕ್ಕಾಗಲ್ಲ. ಅದೇ ಥರನೇ ಒಬ್ರಿಗೊಬ್ರು ಮೀಟ್ ಆಗೋದಿಲ್ಲ, ಆಗ್ತಾರೆ. ಬಟ್ ಹಂತಕ್ಕೆ ತಲುಪಬೇಕು. ಪಾಸ್ ಆದರೆ ಹೆಂಗೆ, ಈಗ ಮಿಡ್ಲ್ ಕ್ಲಾಸ್ 7th ಅದಾದಮೇಲೆ ಹೈಸ್ಕೂಲು, ಅದಾದಮೇಲೆ ಕಾಲೇಜು, ಅದಾದಮೇಲೆ ಡಿಗ್ರಿ, ಅದಾದಮೇಲೆ ಹೈಯರ್ ಎಜುಕೇಷನ್, PhD ಮಾಡ್ಬೋದು. ಅದೇ ಥರ ಇದರಲ್ಲೂ ಕೂಡ ಬೆಳೀತಾ 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 ಅವ್ರನ್ನ ಮೀಟ್ ಮಾಡ್ಬೋದು. ಒಂದೇ ಸಲ ಎಲ್ರಿಗೂ ಸಿಗಲ್ಲ, ಸಿಕ್ಕಿದ್ರೆ ಏನು ಉಪಯೋಗ ಇಲ್ಲ. ಆದ್ದರಿಂದ ಹಂತವಾಗಿ ಹೋಗಬೇಕು. ಸೊ ಚಿತ್ತ ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಯೂಶ್ವಲಿ ಇವಾಗ ಜನರಿಗೆ ಸಾಮಾನ್ಯವಾಗಿ ಅರ್ಥ ಆಗೋದು ಮ್ಯಾಕ್ಸಿಮಮ್ ಅಂದರೆ ಮೈಂಡ್, ಮನಸ್ಸು. ಇದು ಎರಡು ಬಿಟ್ಟು ಬೇರೆ ಅದರೊಳಗೆ ಲೇಯರ್ಸ್ ಅರ್ಥ ಆಗಲ್ಲ. ಬಟ್ ನಮ್ಮ ಹಿಂದೂ ಫಿಲಾಸಫಿ ಪ್ರಕಾರ ನಮ್ಮ ಮೈಂಡ್ಗೆ ಎಷ್ಟೋ ಲೇಯರ್ಸ್ ಇರ್ತಾರೆ: ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದೆಲ್ಲ ಹೇಗೆ ವರ್ಕ್ ಆಗೋದು? ಜನರಲ್ ಆಗಿ ಅದು ತುಂಬ ಡೀಪ್ ಸಬ್ಜೆಕ್ಟ್ ಇದು. ಅಂದರೆ ನಮಗೆ ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಇದೆ. ಸ್ಥೂಲ ಅಂದರೆ ಇದು ಈ ದೇಹ, ಸೂಕ್ಷ್ಮ ಶರೀರ ಅಂದರೆ ನಮ್ಮೆಲ್ಲರಿಗೂ ಒಂದು ಇನ್ವಿಸಿಬಲ್ ಲೇಯರ್ ಇದೆ, ಅದನ್ನು ಆರಾ ಅಂತ ಕರೀತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎನರ್ಜೆಟಿಕ್ ಫೀಲ್ಡ್ ಅಂತ ಬೇಕಾದ್ರೆ ಕರ್ಕೊಳ್ಬೋದು ನಾವು ಅದನ್ನು. ಅದಕ್ಕೇನಾದರೂ ಡ್ಯಾಮೇಜ್ ಆದರೆ ಅದು ಶಾರೀರಿಕವಾಗಿ ಕೆಲವೊಂದು ನ್ಯೂನತೆಗಳನ್ನು ತೋರಿಸುತ್ತೆ. ಈಗ ಉದಾಹರಣೆಗೆ ನಿನಗೆ ಕುತ್ತಿಗೆ ನೋವ್ತಾ ಇದೆ ಅಂತ ಇಟ್ಕೋ, ಡಾಕ್ಟ್ರ್ ಹತ್ರ ಹೋದರೆ ಚೆಕಪ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಇದೆ. ಬಟ್ ಕುತ್ತಿಗೆ ನೋವಿದೆ, ಡಾಕ್ಟ್ರಿಗೆ ಪ್ಲಸ್ ಇರಬೇಕಿಲ್ಲ ಮೈನಸ್ ಇರಬೇಕು, ಅವಾಗಲೇ ಟ್ರೀಟ್ಮೆಂಟ್ ಶುರು ಮಾಡೋದು. ಬಟ್ ನ್ಯೂಟ್ರಲ್ ಇದೆ ಅಂದಮೇಲೆ ಅವ್ರು ಕೈ ಬಿಟ್ಬಿಟ್ರು ಅಂತ ಅರ್ಥ. ಇದನ್ನು ವಾಸಿ ಮಾಡೋರು ಯಾರು? ಅದು ಸೂಕ್ಷ್ಮ ಶರೀರದಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಅದನ್ನು ನಾವು ಹೀಲರ್ಗಳು ಯಾರಾದರೂ ಮಾಡಬೇಕೇ ಹೊರತು ಡಾಕ್ಟ್ರ್ ಇದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ. ಕಾರಣ ಶರೀರ ಅಂತಂದರೆ ಗತಜನ್ಮದ ಕರ್ಮಗಳು, ಪೂರ್ವಜರಿಂದ ಬಂದ ಕರ್ಮ, ಈ ದೇಹದಲ್ಲಿ ಮಾಡಿರೋ ಕರ್ಮಗಳು, ಅದೆಲ್ಲವೂ ಸೇರಿ ಕಾರಣ ಶರೀರ ಅಂತ ಕರೀತಾರೆ. ಅದೊಂದು ಲೇಯರ್ ಆಗಿರುತ್ತೆ, ಅಂದರೆ ಕರ್ಮ ಸಿದ್ಧಾಂತಕ್ಕೆ ಹೋಲಿಸ್ತಾರೆ. ಇದೇ ಥರನೇ ನಮಗೆ ಮನಸ್ಸಿನಲ್ಲಿ 3 ಲೇಯರ್ ಇದೆ. ಅಂದರೆ ಇದನ್ನು ಡೀಪ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಆಳವಾಗಿ ಹೋಗೋದಿಲ್ಲ. ಈ 3ನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಇದು ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್, ಇನ್ ದ ಯೂನಿವರ್ಸ್. ಅದು ಮೈಂಡ್ ಮಾತ್ರನೇ. ಆ ಮೈಂಡಿಗೆ ಇದು 3: ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್, 3rd ಲೇಯರ್ ಅದು. ಇದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೀತಾರೆ. ಬ್ರಹ್ಮ ಅಂದರೆ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ವಿಷ್ಣು, ಅನ್ಕಾನ್ಷಿಯಸ್ ಮೈಂಡ್ ಮಹೇಶ್ವರ. ಈಗ ಕಾನ್ಷಿಯಸ್ ಮೈಂಡಲ್ಲಿ ನೀನು ಏನೇ ಪ್ರಶ್ನೆ ಕೇಳಿದ್ರು ನಾನು ಫಿಲ್ಟರ್ ಮಾಡಿ ಉತ್ತರ ಕೊಡ್ತೀನಿ. ನಿನ್ನ ಹೆಸರೇನು ಹೇಳ್ಬಿಡ್ತಾರೆ, ಸಂಬಳ ಎಷ್ಟು ಹೇಳಲ್ಲ, ಫಿಲ್ಟರ್ ಆಗುತ್ತೆ. ಮದುವೆ ಆಗಿದೆಯಾ ಅದೆಲ್ಲ ಹೇಳ್ತಾರೆ, ಬಟ್ ಟಫ್ ಕ್ವಶನ್ ಕೇಳಿದ್ರೆ ಅದನ್ನು ಹೇಳೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಏನಂದರೆ ನಾನು ಹುಟ್ಟಿದಾಗ್ಲಿಂದನೂ ಹೆಚ್ಚು ಕಡಿಮೆ ಸಾಯೋವರೆಗೂ ಲಾಸ್ಟ್ ಬರ್ತಿದ್ದು ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಒಂಥರ ಗೋಡನ್ ಇದ್ದಂಗೆ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀನು ನಾನಿಬ್ಬರು ಟ್ರೈನಲ್ಲಿ ಹೋಗ್ತಾ ಇರ್ತೀರಿ.
ಕಿಟಕಿಲಿ ಏನೇನೋ ನೋಡಿರ್ತೀಯ. ಮೈಸೂರಲ್ಲಿ ಇಳಿದ್ಮೇಲೆ ಏನೇನು ನೋಡಿದೆ ಹೇಳು ಅಂದರೆ ಒಂದು 5ರಿಂದ 10 ಪಾಯಿಂಟ್ ಹೇಳ್ಬೋದೇ ಹೊರತು ಎಲ್ಲ ನಿನ್ನ ಕೈಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಬಟ್ ಹಿಪ್ನೋಥೆರಪಿ ಮಾಡಿದಾಗ A to Z ಬೇಕಾದ್ರೆ ಹೇಳಿಸ್ತೀವಿ. ಯಾರ್ಯಾರನ್ನು ನೋಡಿದೆ, ಯಾರಾದರೂ ವ್ಯಕ್ತಿಗಳು ನೋಡಿದ್ರೆ ಯಾವ ಕಲರ್ ಬಟ್ಟೆ ಹಾಕಿದ್ರು, ಗಾಡೀಲಿ ಹೋಗ್ತಾಯಿದ್ರೆ ಗಾಡಿ ನಂಬರ್ ನೀನು ಅಬ್ಸರ್ವ್ ಮಾಡಿಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಅಬ್ಸರ್ವ್ ಮಾಡಿರ್ತದೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದನ್ನು ಬೇಕಾದ್ರೆ ಹೇಳ್ಬೋದು. ಹಿಪ್ನೋಥೆರಪಿಲಿ ಅದೊಂದು ಸಾಧ್ಯವಿದೆ. ಅಂದರೆ ಟ್ರಾನ್ಸಿಗೆ ಕನೆಕ್ಟ್ ಆದವ್ರಿಗೆ ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತಾರೆ, ಅಥವಾ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ, ಸೋಲ್ ಕಮ್ಯುನಿಕೇಷನ್ ಥೆರಪಿ, ಆಮೇಲೆ ಪಾಸಿಟಿವ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಥೆರಪಿ, ಪೋಸ್ಟ್ ಸಜೆಷನ್ ಥೆರಪಿ ಅಂತಿದೆ. ಸೊ ಇದೆಲ್ಲವೂ ಥೆರಪಿಗಳಲ್ಲಿ ಬರೋವಂಥದ್ದು. ಕೆಲವರು ಪಾಸ್ಟ್ ಲೈಫ್ಗೆ ಹೋಗ್ತಾರೆ, ಕೆಲವರು ಎಲ್ಲರೂ ಹೋಗಲ್ಲ, ಮತ್ತು ಕೆಲವರು ಫ್ಯೂಚರ್ ಲೈಫ್ಗೆ ಹೋಗ್ತಾರೆ, ಅಂದರೆ ಮುಂದಕ್ಕೂ ಕೂಡ ಹೋಗ್ಬೋದು. ನಾನೊಂದು ಸಲ 2022ನೇ ಇಸ್ವಿಯಲ್ಲಿ ಹಿಪ್ನೋಥೆರಪಿ ಮಾಡಿದ್ದೆ. 2027ಕ್ಕೆ ಒಬ್ಬ ಆಕ್ಸಿಡೆಂಟ್ ಆಗುತ್ತೆ. ಅವ್ನು ಫ್ಯೂಚರಲ್ಲಿ ಏನಾಗ್ತಾನೆ ಅಂತ ಪ್ರಿಡಿಕ್ಷನ್ ಮಾಡಿದ್ದಾನೆ. ಇದು ನಾನು ಮಾಡಿರೋದಲ್ಲ, ಹಿಪ್ನೋಥೆರಪಿಯಿಂದ ಬಂದಿರೋದು. ಇದಕ್ಕೆ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ಅಂತ ಕರೀತಾರೆ. ಅದು ಮಾಡಿದಾಗ ಅದಾಗುತ್ತೆ. ಈಗ 26 27ಕ್ಕೆ ಕಾದು ನೋಡಬೇಕು. ಓಕೆ. ಬಟ್ ಫ್ಯೂಚರ್ ಅಂತ ಅಂದ ತಕ್ಷಣ ನನಗೆ ಇವಾಗ ಒಂದು ಡೌಟ್ ಏನಂದರೆ, ಫ್ಯೂಚರ್ ಎಲ್ಲನೂ ಫಿಕ್ಸ್ ಆಗಿರಲ್ಲ ಅಲ್ವಾ, ಒಂದಿಷ್ಟು ನಮ್ಮ ಕೈಯಲ್ಲಿರುತ್ತೆ. ಸೊ ಇದು ನಿಮಗೆ ಈ ಫ್ಯೂಚರಲ್ಲಿ ಇವಾಗ ನಮ್ಗೆ ಏನೇ ಒಂದು ಕಾಣಿಸಿದ್ರು ಅದು ನಮ್ಮ ಪ್ರಾರಬ್ಧ ಮಾತ್ರ ಕಾಣಿಸುತ್ತಾ, ಅಥವಾ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಇದ್ರತಾ ಇವಾಗ? ಚೇಂಜ್ ಮಾಡ್ಕೊಳ್ಬೋದು. ಹಾಂ ಹೇಗೆ ಅಂದರೆ ನಮಗೆ 3 ಟ್ರ್ಯಾಕ್ಗಳು, ಈಗ ನೀವು ಯಾವುದೋ ಸಿನಿಮಾ ನೋಡಿದ್ರೆ 3 ಟ್ರ್ಯಾಕ್ ಹೋಗ್ತಾ ಇರ್ತದೆ. ಹೀರೋದೊಂದು, ಹೀರೋಯಿನ್ದೊಂದು, ಇನ್ನೊಂದೊಂದು. ಅದೇ ಥರ ಇದೂ ಅಷ್ಟೇ. ನಾವಾಗಿ ನಾವು ಮಾಡ್ತಾ ಇರೋವಂಥ ಜೀವನ ಚೆನ್ನಾಗಿ ಅರ್ಥ ಮಾಡ್ಕೊ. ನಾವಾಗಿ ನಾವು ಮಾಡ್ತಾ ಇರೋಂಥ ಜೀವನ ಅಂದರೆ ನಾನಾಗಿ ನಾನು ಮಾಡ್ತಾ ಇರೋದು, ಅದಾಗದು ನಡೀತಾ ಇರೋವಂಥ ಜೀವನ, ಬಲವಂತವಾಗಿ ಸಾಕ್ತಾ ಇರೋವಂಥ ಜೀವನ. ಈಗ ಯಾರನ್ನೋ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟವ್ರೆ, ಏನೋ ತಪ್ಪು ಮಾಡಿರ್ತಾನೆ ಜೈಲಿಗೆ ಹಾಕಿದ್ದಾರೆ. ಬಟ್ ಅದು ಬಲವಂತವಾಗಿ ನಡೀತಾ ಇದೆ, ಅದಾಗದು ನಡೀತಾ ಇಲ್ಲ. ಈಗ ನಿನ್ನೆ ನಾನು ಕೂಡಾಕ್ಬಿಟ್ಟಿದ್ದೀನಿ ಒಂದು ರೂಮಲ್ಲಿ, ಇದು ಬಲವಂತವಾಗಿ ನಡೀತಾ ಇದೆ. ಬಟ್ ಅದಾಗದು ನಡೀತಾ ಇರುತ್ತೆ. ಅದೇ ಥರನೇ ಇವಾಗ ಅದಾಗದು ನಡೀತಾ ಇರೋದು ಏನು ಅಂದರೆ, ನಾನಾಗಿ ನಾನು ಮಾಡಲಿಲ್ಲ ಅಂದರೆ ಅದು ಅದಾಗದು ನಡೆದೇ ನಡೀತದೆ. ಈಗ ಫ್ಯೂಚರಲ್ಲಿ ಅವ್ನು ಹೆಂಗೆ ನೋಡ್ದ ಅಂದರೆ ಅದಾಗದು ನಡೆಯೋದನ್ನು ನೋಡ್ತಾವನು. ಈಗ ಅದನ್ನು ನಾನಾಗಿ ನಾನು ಮಾಡೋದ್ರಿಂದ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಅವ್ನು ಸಪೋರ್ಟ್ ಮಾಡಿದ್ರೆ, ನಾನಾಗಿ ನಾನು ಮಾಡೋದನ್ನು ಸಪೋರ್ಟ್ ಮಾಡಿದ್ರೆ ಮಾತ್ರ ಚೇಂಜ್ ಮಾಡ್ಬೋದು ಹೊರತು ಅವ್ನು ಸಪೋರ್ಟೇ ಮಾಡಲಿಲ್ಲ ಅಂದರೆ ನಾನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಅದಾಗದು ನಡೆದೇ ನಡೀತದೆ. ಇನ್ನೊಂದು ಬಲವಂತವಾಗಿ ನಡೀತಾ ಇರ್ತದೆ. ಇವಾಗ ಯಾರೋ ಈ ದುಶ್ಚಟಗಳೆಲ್ಲ ಮಾಡ್ತಾರಲ್ಲ, ಇದೇನು ಅಂದರೆ ಅವ್ರಿಗೆ ಇಷ್ಟ ಇದು ಮಾಡಲ್ಲ. ಯಾರೋ ಬಲವಂತ ಮಾಡಿ ಸಿಗರೇಟ್ ಸೇದಿಸ್ತಾರೆ, ಅಥವಾ ಡ್ರಿಂಕ್ ಮಾಡಿಸ್ತಾರೆ, ಅಥವಾ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಏನೋ ಈ ದುಶ್ಚಟಗಳಿಗೇನು ಕಡಿಮೆ ಇಲ್ಲ. ಅದು ಯಾರೋ ಕಲಿಸೋದು, ಅವ್ನಿಗಿಷ್ಟ ಇಲ್ಲ ಪಾಪ, ಬಟ್ ಕಲಿಸ್ಬಿಡ್ತಾರೆ. ಹಂಗಾಗಿರೋದ್ರಿಂದ ಈ 3 ರೂಟ್ಗಳಲ್ಲಿ ಮನುಷ್ಯ ಹೋಗ್ತಾ ಇರ್ತಾನೆ. ಆಧ್ಯಾತ್ಮ ಅಂದರೆ ಏನು ಅಂತಂದರೆ, ಅದಾಗದು ನಡೆಯುತ್ತಲ್ಲ, ಇದನ್ನು ಅಬ್ಸರ್ವ್ ಮಾಡೋದೇ ಆಧ್ಯಾತ್ಮ. ಇದನ್ನು ಅಬ್ಸರ್ವ್ ಮಾಡೋದೇ ಆಧ್ಯಾತ್ಮ. ಲೌಕಿಕದಲ್ಲಿ ಮನುಷ್ಯ ಏನು ಮಾಡ್ತಾನೆ, ನಾನು ಏನೇನು ಮಾಡ್ತೀನಿ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಪಾಪ ಏಳು ಬೀಳುಗಳು ಇರ್ತದೆ. ಅಲೌಕಿಕದಲ್ಲೂ ನಾನು ಹೆಂಗೆ ಬಯಸ್ತೇನೆ ಹಂಗೆ ಬದುಕ್ತೀನಿ ಅಂತಾರೆ. ಬಟ್ ಅವರು ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅನ್ನೋದನ್ನು ಕಲ್ತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಅದು ನೇಚರಲ್ಲ ಅಲೌಕಿಕ. ಅದು ಸಂಪೂರ್ಣವಾಗಿ ಈ 3 ಬಿಟ್ಟಿದ್ದು. ಅಂದರೆ ಈ 3 ಟ್ರ್ಯಾಕೂನಲ್ಲ, ಅದೇ ಬೇರೆ ಸಪ್ರೇಟ್ ಇನ್ನೊಂದು ಟ್ರ್ಯಾಕ್ ಅದು. ಸೊ ಹಂಗಾಗಿರೋದ್ರಿಂದ ಈ 3 ರೀತಿ ಮನಸ್ಸುಗಳಿದೆಯಲ್ಲ, ಈ ಮನಸ್ಸುಗಳು ಮನುಷ್ಯನನ್ನು ನಿಜವಾಗ್ಲೂ ಅದ್ಭುತವಾಗಿ ಕೆಲಸ ಮಾಡ್ತವೆ. ಅನ್ಕಾನ್ಷಿಯಸ್ ಮೈಂಡ್ ಅಂದರೆ ಈ ಕಾಲಜ್ಞಾನ, ವೀರಬ್ರಹ್ಮಯ್ಯನವರು ಕಾಲಜ್ಞಾನ 300 ವರ್ಷದ ಹಿಂದೆಯೇ, 300 ವರ್ಷ ಆದಮೇಲೆ ಏನೇನು ನಡೆಯುತ್ತೆ ಅಂತ ಬರೆದ್ಬಿಟ್ಟಿದ್ದಾರೆ. ಇದೆಲ್ಲ ಹೇಗೆ ಬರೆದ್ರು ಅಂತಂದರೆ, ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಓದೋರು ಮಾತ್ರ ಈ ಥರ ಬರೆಯೋಕ್ಕೆ ಸಾಧ್ಯ. ಅವನ ಹೆಸರೇನೋ ಹೇಳ್ತಾರೆ, ಒಬ್ಬ ಫಾರಿನಲ್ಲಿ ಭವಿಷ್ಯವರ್ತಕ ಅಂತ, ನಾರ್ಮನ್ ಡೆಕ್ಸ್ ಏನೋ ಹೇಳ್ತಾರೆ. ಆತ ಕೂಡ ಅಷ್ಟೇ 600-700 ವರ್ಷದ ಭವಿಷ್ಯವನ್ನು ಮುಂಚೆನೇ ಹೇಳ್ಬಿಟ್ಟಿದ್ದ. 14ನೇ ಶತಮಾನದಲ್ಲೂ 13ನೇ ಶತಮಾನದಲ್ಲೂ ಹೇಳ್ಬಿಟ್ಟಿದ್ದ. ನಾಸ್ಟ್ರಾಡಮನ್ ಅಂತೇನೋ ಹೇಳ್ತಾರೆ. ಆತ ಹೆಂಗೆ ಹೇಳ್ದ ಅಂದರೆ, ಇವರೆಲ್ಲ ಅನ್ಕಾನ್ಷಿಯಸ್ ಲೆವೆಲಲ್ಲಿ ಕೆಲಸ ಮಾಡಿದಂಥವ್ರು. ಈಗ ನಾವು ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗೋಯ್ತು, ಯಾರಿಗೂ ಪ್ರಜ್ಞೆ ತಪ್ಪೋಗ್ಬಿಟ್ರು, ಇದು ಅನ್ಕಾನ್ಷಿಯಸ್ನೆಸ್. ನಿದ್ದೆ ಮಾಡ್ತೀರಿ, ಅರನಿದ್ರೆ ಸ್ವಪ್ನಾವಸ್ಥೆ, ಡೀಪ್ ಸ್ಲೀಪ್ ಅಂತ ಕರೀತಾರೆ. ಅದು ಕೂಡ ಅನ್ಕಾನ್ಷಿಯಸ್ಸೇ. ಡೀಪ್ ಸ್ಲೀಪಲ್ಲಿ ಏನಾಗುತ್ತೆ, ಕನಸು ಬರಲ್ಲ, ಏನಿಲ್ಲ, ರಾತ್ರಿ ಮಲಗಿರ್ತೀರಿ, ಬೆಳಿಗ್ಗೆ ಎದ್ದು ಹೇಳ್ತೀರಿ. ಎರಡನೇದು, ಈ ಒಂದು ಆಕ್ಸಿಡೆಂಟ್ ಆಯಿತು, ಇನ್ನೊಂದು ಡೀಪ್ ಸ್ಲೀಪ್, ಸಮಾಧಿ ಸ್ಥಿತಿ ಅಂತ ಕರೀತಾರೆ ಧ್ಯಾನದಲ್ಲಿ. ಅದು ಕೂಡ ಅನ್ಕಾನ್ಷಿಯಸ್ಸೇ. ಹುಟ್ಟಕ್ಕಿಂತ ಮುಂಚೆ ಎಲ್ಲಿದೆ ಅದು ಅನ್ಕಾನ್ಷಿಯಸ್ಸೇ. ಸತ್ತ ಮೇಲೆ ಎಲ್ಲಿರುತ್ತೆ ಅದು ಅನ್ಕಾನ್ಷಿಯಸ್ಸೇ.
ಈ ರೀತಿ 5 ರೀತಿಯಲ್ಲಿ ಅನ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತದೆ. ಈಗ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಯಾರಿಗೋ, 5 ದಿವಸ ಆದಮೇಲೆ ಅವ್ನಿಗೆ ಪ್ರಜ್ಞೆ ಬರ್ತದೆ. ಕೇಳಿ ನೋಡಿ ಅವ್ನಿಗೆ ಎಲ್ಲಿದ್ದೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಅವ್ನಿಗೆ ಬಿದ್ದಿದ್ದು ಗೊತ್ತು, ಏನೋ ತಲೆಗೆ ಏಟು ಬಿದ್ದು ಬಡಾರ ಅಂತ ಏನೋ ಸೌಂಡ್ ಬಂತು, ಕಣ್ಬಿಟ್ಟ, 5 ದಿವಸ ಆಗ್ಬಿಟ್ಟಿದೆ. ಈಗ 5 ದಿವಸದವರೆಗೂ ಎಲ್ಲಿದ್ದ ಇದು ಗೊತ್ತಿಲ್ಲ. ಇದನ್ನೆಲ್ಲ ಅನ್ಕಾನ್ಷಿಯಸ್ ಮೈಂಡ್. ಹಂಗಾಗಿ ಕೆಲವರು ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ, ವರ್ಷಾನುಗಟ್ಟಲೆ ಧ್ಯಾನ ಮಾಡಿದಂಥವ್ರು ಇದ್ದಾರೆ. ಅದು ಡೈಜೆಸ್ಟ್ ಆಗೋಲ್ಲ. ಜನರಲ್ಲಾಗಿ ನಾವು ಕೂತ್ಕೊಂಡ್ರೆ, ಈಗ ನಾನೇ ಒಂದು 13 ಗಂಟೆ ಧ್ಯಾನ ಸ್ಥಿತಿಯಲ್ಲಿ ಇದ್ದೆ, 13 hours. ಕಣ್ಬಿಟ್ಟು ನೋಡಿದ್ರೆ 13 hours ಆಗಿದೆ ಅಂತ ಕಣ್ಣು ಬಿಟ್ಟ ಮೇಲೆ ಗೊತ್ತಾಯ್ತೆ ಹೊರತು ಕಣ್ಣು ಬಿಟ್ಕೊಂಡಾಗ ಏನು ಅನಿಸಿಲ್ಲ. ನಾವು ಒಂದು 10-15 ನಿಮಿಷ ಆಗಿರಬಹುದು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲಿದ್ದೆ ಅಷ್ಟೊತ್ತವರೆಗೂ ಗೊತ್ತಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡಿದ್ದು ಗೊತ್ತು, ಧ್ಯಾನಕ್ಕೆ ಹೋಗಿದ್ದು ಗೊತ್ತು, ಅಲ್ಲೇನೋ ಬ್ಲ್ಯಾಂಕ್ ಆಯಿತು, ಮತ್ತು ಕಣ್ಣು ಬಿಟ್ಟಿದ್ದು ಗೊತ್ತು. ಬಟ್ ಆ ಬ್ಲ್ಯಾಂಕ್ ಆಗಿತ್ತಲ್ಲ, ಅದರಲ್ಲಿ ಏನು ಮಾಡಿದೆ, ಎಲ್ಲೋಗಿದೆ ಗೊತ್ತಿಲ್ಲ. ಇದನ್ನು ಅನ್ಕಾನ್ಷಿಯಸ್ ಮೈಂಡ್ ಲೆವೆಲ್ ಅಂತ ಕರೀತಾರೆ. ಅಲ್ಲಿ ಎಲ್ಲ ಪರಮ ರಹಸ್ಯಗಳಿದೆ. ಅದನ್ನು ಓದ್ಕೊಂಡು ಬಂದು ಅಥವಾ ಅದನ್ನು ನೋಡಿ ಬಂದು ಬರೀತಾರಲ್ಲ, ಇದು ಕಾಲಜ್ಞಾನ ಅಂತ ಕರಿಬಹುದು. ಹಾಗಾಗಿ ಕಾನ್ಷಿಯಸ್ ಮೈಂಡು ಕೇವಲ 10% ಕೆಲಸ ಮಾಡುತ್ತೆ, 10% ಇಲ್ಲ, ಒಂದು 5% ಕೆಲಸ ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಇನ್ನು 90% ಕೆಲಸ ಮಾಡುತ್ತೆ. ಅನ್ಕಾನ್ಷಿಯಸ್ ಮೈಂಡ್ ಅದು ಇನ್ಫಿನೈಟ್, ಅದಕ್ಕೆ ಇದಿಲ್ಲ, ಲೆಕ್ಕ ಹಾಕೋಕ್ಕಾಗೋದಿಲ್ಲ, ಅದನ್ನು ಸಂಖ್ಯೆಗಳಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಏನನ್ನು ಬೇಕಾದರೂ ಕೂಡ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಹೋಗಿ ತಿಳ್ಕೊಂಡು ಬರ್ಬೋದು. ಸೊ ಇದು 3 ಲೇಯರ್ಗಳು: ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಇಲ್ಲಿ ಎಷ್ಟೋ ಜನ ಪಾಪ ಏನೋ ಕಾಯಿಲೆಗಳಿರ್ತವೆ, ಡಾಕ್ಟರ್ ಶಾಪಲ್ಲಿ ವಾಸಿ ಆಗದಿರೋಂಥ ಕಾಯಿಲೆಗಳು ನನ್ನ ಹತ್ರ ಬರ್ತಾರೆ. ಮೊದಲು ಕೌನ್ಸ್ಲಿಂಗ್ ಮಾಡ್ತೀನಿ, ಹೀಲಿಂಗ್ ಮಾಡ್ತೀನಿ, ಆಮೇಲೆ ಕೆಲವೊಂದು ಸಾಧ್ಯವಾದರೆ ಹಿಪ್ನೋಥೆರಪಿ. ಎಲ್ರಿಗೂ ಹಿಪ್ನೋಥೆರಪಿ ಮಾಡೋಕ್ಕೆ ಸಾಧ್ಯವಿಲ್ಲ. ಅವ್ರು ಏನಾದರೂ ಅದಕ್ಕೆ ಅರ್ಹರಾಗಿದ್ದರೆ, ಅವ್ರಿಗೆ ಆ ಯೋಗ್ಯತೆ ಅರ್ಹತೆ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಕೆಲವ್ರು ಪಾಪ ಬಲವಂತ ಮಾಡ್ತಾರೆ, ನನಗೂ ಮಾಡಿ ಅಂತ. ಅವ್ನು ಕುತೂಹಲಕ್ಕೋಸ್ಕರ ಮಾಡ್ತೀನಿ ಹೊರತು ಅದು ಸಕ್ಸಸ್ ಆಗೋದಿಲ್ಲ. ಅಂದರೆ ಹಿಪ್ನೋಥೆರಪಿ ಬೇರೆ, ಅದು ಫಸ್ಟ್ ಗೇರ್ ಇದ್ದಂಗೆ. ಟ್ರಾನ್ಸ್ಗೆ ಕನೆಕ್ಟ್ ಆಗೋದು ಅಂತ, ಟ್ರಾನ್ಸ್ ಅಂದರೆ ನೇಚರ್ಗೆ ಕನೆಕ್ಟ್ ಆಗಬೇಕು. ಅವಾಗ ಅವನು ಪಾಸ್ಟ್ ಲೈಫ್ಗೆ ಹೋಗ್ತಾನೆ, ಬೇರೆಯವ್ರದ್ದೂ ಬೇಕಾದ್ರೂ ಪ್ರಿಡಿಕ್ಷನ್ ಮಾಡ್ತಾನೆ. ಈಗ ಒಂದು 15 ವರ್ಷದ ನಿಮ್ಮ ಅಕ್ಕನ ಮಕ್ಕಳು ಯಾರೋ ಅಂತ ಇಟ್ಕೊ, ಆಕೆಗೆ ಮಾಡಿಬಿಟ್ಟು ನಿನ್ನ ಬಗ್ಗೆ ಕೇಳಿದ್ರು ಬೇಕಾದ್ರೆ ಹೇಳ್ತಾಳೆ ಅವಳು. ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ, ಬಟ್ ನಿನ್ನ ಬಗ್ಗೆ ಕೇಳಿದ್ರು ಹೇಳ್ತಾಳೆ, ನಿನ್ನ ಗಂಡನ ಬಗ್ಗೆ ಕೇಳಿದ್ರು ಹೇಳ್ತಾಳೆ. ಅದು ಟ್ರಾನ್ಸಿಗೆ ಕನೆಕ್ಟ್ ಆಗಬೇಕು. ಅದು 2ನೇ ಹಂತ. ಅದು ಎಲ್ಲರ ಕೈಯಲ್ಲೂ ಸಾಧ್ಯವಿಲ್ಲ. ಒಂದು 100 ಜನದಲ್ಲಿ 10 ಜನ ಅಥವಾ 15 ಜನ ಟ್ರಾನ್ಸಿಗೆ ಕನೆಕ್ಟ್ ಆಗ್ತಾರೆ. ಇನ್ನು 85 ಜನಕ್ಕೆ ಹಿಪ್ನೋಥೆರಪಿ ಆಗುತ್ತೆ. ಅಂದರೆ ಯೋಗ ನಿದ್ರೆ ಅಂತ ಕರಿಬೋದು. ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ, ಏನೋ ಬ್ಲಾಕೇಜಸ್ ಇರುತ್ತೆ. ಸೂಕ್ಷ್ಮ ಶರೀರ ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ಬ್ಲಾಕೇಜಸ್ನ ರಿಮೂವ್ ಮಾಡೋದಕ್ಕೆ ಬೇಕಾದರೆ ಉಪಯೋಗಿಸ್ಕೊಳ್ಬೋದು. ಇದನ್ನು ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಹೋಗಿ ತಿದ್ದಬೋದು ಕೆಲವೊಂದನ್ನು. ಒಂದು ಉದಾಹರಣೆಗೆ, ಮೊದಲನೇ ಮಗುಗೆ ಪ್ರೆಗ್ನೆಂಟ್ ಆಕೆ, ಗಂಡ ಹೆಂಡತಿ. ಮೊದಲನೇ ಮಗು ಡೆಲಿವರಿ ಆಯಿತು. ನೋಡ್ಕೊಳ್ಳೋದಕ್ಕೆ ಅವ್ರ ತಂಗಿ ಬಂದಿದ್ದಾಳೆ, ಹೆಂಡತಿ ತಂಗಿ. ಈ ಮಧ್ಯದಲ್ಲಿ ಪಾಪ ಮಗು ಅಳ್ತಾ ಇರ್ತದೆ, ಏನೋ ನೀರು ಕುಡಿಬೇಕು, ಎದ್ದು ಓಡಾಡೋಕ್ಕಾಗಲ್ಲ, ಆಪ್ರೇಷನ್ ಬೇರೆ ಆಗಿರುತ್ತೆ. ಡ್ಯೂಪ್ಲೆಕ್ಸ್ ಮನೆ. ಕೆಳಗಡೆ ಇಳಿದು ಕರೆದಿದ್ದಾಳೆ ಅವಳು, ವಾಯ್ಸ್ ಬೇರೆ ಜೋರಾಗಿ ಬರೋದಿಲ್ಲ. ಬಟ್ ಕೆಳಗಡೆ ಇಳಿದ್ರೆ ಗಂಡ ಮತ್ತು ನಾದ್ನಿ ಅವರಿಬ್ಬರು ರೊಮ್ಯಾನ್ಸ್ ನಡೀತಾ ಇದೆ. ಅದು ಕಣ್ಣಾರೆ ನೋಡ್ಬಿಟ್ಟಿದ್ದಾಳೆ. ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಈಗ ಆ ಮಗುಗೆ 20 ವರ್ಷ, ನಾನು ಹೇಳ್ತಾರೆ ಸಣ್ಣ ಮಗುಗೆ. ಬಟ್ 20 ವರ್ಷದಿಂದ ಅದನ್ನು ಮರಿದೇನೆ ಸುಮಾರು ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿದೆ. ಅದನ್ನು ಹಿಪ್ನೋಥೆರಪಿ ಮಾಡಿ ಟ್ರಾನ್ಸಿಗೆ ಕನೆಕ್ಟ್ ಆಗಿ ಅದನ್ನು ರಿಮೂವ್ ಮಾಡ್ಬೋದು. ಆ ಸಬ್ಜೆಕ್ಟ್ ಇದೆಯಲ್ಲ, ಅದನ್ನು ಅಳಿಸ್ಬೋದು. ಅಂದರೆ ಮೆಮೊರಿಯಿಂದ ತೆಗೆದುಹಾಕೋದು. ಇದು ಒಂದು ಸಲಕ್ಕಾಗೋದಿಲ್ಲ, ಒಂದು 7-8 ಸೆಷನ್ ಮಾಡಬೇಕು, ಒಂದು 10 ಸೆಷನ್ ಆದರೂ ಮಾಡಬೇಕು. ಓಕೆ. ಅಂದರೆ ನನಗೆ ಇವಾಗ ಇಲ್ಲಿ ಕನ್ಫ್ಯೂಷನ್ ಇರೋದು, ಮೆಮೊರಿನೇ ಎರೇಸ್ ಮಾಡೋದಾ ಅಥವಾ ಆ ಮೆಮೊರಿ ಜೊತೆ ಎರಡು ಸಾಧ್ಯವಿದೆ. ಮೆಮೊರಿನೂ ಕೂಡ ಲಾಸ್ ಮಾಡ್ಬೋದು, ಅಂದರೆ ಎರೇಸ್ ಮಾಡ್ಬೋದು. ಇನ್ನೊಂದು ಬಂದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರನೂ ಮಾಡ್ಬೋದು. ಅಂದರೆ ಇದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ, ಮಾಡಾಗ್ಬಿಟ್ಟು ಪಾಸ್ಟ್ ಈಸ್ ಪಾಸ್ಟ್, ವಾಟ್ ಈಸ್ ಪ್ರೆಸೆಂಟ್ ಆರ್ ವಾಟ್ ಈಸ್ ನೆಕ್ಸ್ಟ್ ಅನ್ನೋದನ್ನು ಆಕೆಗೆ ಅದನ್ನು ಅಕ್ಸೆಪ್ಟ್ ಮಾಡೋ ರೀತಿ ಕೂಡ ಮಾಡಬಹುದು. ನಾನು ಮೊದಲು ಮಾಡೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವರು ತುಂಬ ಸ್ಟ್ರಾಂಗ್ ಮೆಂಟಾಲಿಟಿ ಇರ್ತಾರೆ, ಅವ್ರಿಗೆ ತೆಗಿಯೋಕ್ಕಾಗೋದಿಲ್ಲ. ಹಂಗಾಗಿ ಅದನ್ನು ಎರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಒನ್ ಟೈಮ್ಗೆ ಆಗೋದಿಲ್ಲ. ಇದು ಒಂದು 10 ಸೆಷನ್ ಮಿನಿಮಮ್ ಬೇಕೇ ಬೇಕು. ಕೆಲವ್ರಿಗೆ 15 ಸೆಷನ್ ಕೂಡ ಹಿಡಿಯುತ್ತೆ. ಆ 15 ಸೆಷನಲ್ಲಿ ಏನಾಗುತ್ತೆ, ಆ ಕಡೆ ಫೋಕಸ್ ಮಾಡಲ್ಲ ಅಷ್ಟೇ ಅವರು. ಈಗ ಫೋಕಸ್ ಮಾಡ್ತಾ ಇದ್ದಾರೆ ಹೆಚ್ಚಾಗಿ. ಏನೇ ಮೊಬೈಲ್ ಮುಟ್ಟಿದ್ರು ಅದೇ ಜ್ಞಾಪಕ ಬರ್ತದೆ, ಪೆನ್ ಮುಟ್ಟಿದ್ರು ಅದೇ ಜ್ಞಾಪಕ ಬರ್ತದೆ, ಏನು ಮಾಡಿದ್ರು ಅದೇ ಜ್ಞಾಪಕ ಬರ್ತದೆ. ಈಗ ಸೆಷನ್ ಆದಮೇಲೆ ಏನು ಮಾಡ್ತಾರೆ, ಅದು ಜ್ಞಾಪಕಕ್ಕೆ ಬರಲ್ಲ, ಮೊಬೈಲ್ ಮಾತ್ರ ಜ್ಞಾಪಕಕ್ಕೆ ಬರ್ತಾರೆ. ಏನು ನೋಡ್ತೀವಿ ಅದು ಜ್ಞಾಪಕಕ್ಕೆ ಬರ್ತದೆ. ಒಂದು ಉದಾಹರಣೆ, ಇನ್ನೊಂದು ಎಕ್ಸಾಂಪಲ್. ಯಾರೋ ಒಬ್ಬ 11 ವರ್ಷ ಚಿಕ್ಕವನು,
ದೊಡ್ಡ 11 ವರ್ಷ ದೊಡ್ಡವನಿಗೆ ಕತ್ತನ ಪಟ್ಟೆ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾನೆ, ಕೆಟ್ಟ ಮಾತು ಬೈದ್ಬಿಟ್ಟಿದ್ದಾನೆ. ಅದನ್ನು ಸಹಿಸ್ಕೊಳಕ್ಕಾಗಿಲ್ಲ. ಅಂದರೆ ಚಿಕ್ಕ ಹುಡುಗ ಬಂದು ನನ್ನನ್ನು ಬೈದ್ಬಿಟ್ನಲ್ಲ. ಇದು ಯಾವಾಗ ನಡೆದಿದ್ದು? ಅವನ ಬಾಲ್ಯದಲ್ಲಿ 20 ವರ್ಷನೋ 25 ವರ್ಷ ಇದ್ದಬೇಕಾದ್ರೆ ನಡೆದಿರೋದು. ಅದಾದಮೇಲೆ ಅವ್ರು ಯಾರು ಹೊಡೆದ ಅವನನ್ನೆಲ್ಲ ಕರ್ಕೊಂಬಂದು ಪೇರೆಂಟ್ಸ್ನ ಪಂಚಾಯಿತಿ ಮಾಡಿಸಿ ಅವನಿಗೂ ಸಮಾಧಾನ ಆಗಲಿ ಅಂತ ಹುಡುಗನಿಗೆ ಒಂದು 2 ಏಟು ಹೊಡೆಸ್ಬಿಟ್ಟಿದ್ದಾರೆ. ಹೊಡೆದ್ಬಿಟ್ಟು ಕ್ಷಮಿಸಿದ್ದೀನಿ ಅಂತ ಹೇಳ್ದ. ಬಟ್ ಇವನು ಕ್ಷಮಿಸಿಲ್ಲ. ಮದುವೆ ಆಯಿತು, ಮಕ್ಕಳಾಯಿತು. ಅವನು ಇನ್ನೂ ದ್ವೇಷಿಸ್ತಾನೆ. ಅವನೇನಾದರೂ ಎದುರುಗಡೆ ಹುಡುಗ ಬಂದರೆ ಸುಮ್ಮನೆ ಹೊಡೆಯೋದು ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ಕೊನೆಗೆ ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗೋಯ್ತು. ಇವನು ಹೊಡೆದ್ನಲ್ಲ, ಆ ಹುಡುಗ ಆಕ್ಸಿಡೆಂಟ್ ಆಯ್ತು, ಸತ್ತೋಗ್ಬಿಟ್ಟಿದ್ದಾನೆ ಅವನು. ಬಟ್ ಈಗ ಇವನಿಗೆ ರಿಟೈರ್ಡ್ 60 ವರ್ಷ 62 ವರ್ಷ ವಯಸ್ಸು. ಈಗಲೂ ದ್ವೇಷಿಸ್ತಾವನೆ. ನಾನೇನಾದರೂ ಅವ್ನು ಸಿಕ್ಕಿದ್ರೆ ಕೊಚ್ಚಿಬಿಡ್ದೆ. ಅವನು ಬದುಕೇ ಇಲ್ಲಲ್ಲಪ್ಪ. ಯಾರನ್ನೇ ಹೊಡಿತೀಯ ನೀನು? ಯಾರನ್ನು ದ್ವೇಷಿಸ್ತೀಯ? ಇಲ್ಲ, ಅವನು ಸಿಕ್ಕಿದ್ರೆ ಸಿಗೋಕ್ಕೆ ಸಾಧ್ಯವಿಲ್ಲ. ಅವನನ್ನು ಸುಟ್ಟಾಕ್ಬಿಟ್ರು, ಬೂದಿನ ತಗೊಂಡೋಗಿ ಗಂಗಾ ನದಿಗೂ ಬಿಟ್ಬಿಟ್ರು. ಯಾರನ್ನು ಮಾಡ್ತಾ ಇದೆಯಾ? ಬಟ್ ಯಾಕೆ ಅಂದರೆ ಸ್ಟ್ರಾಂಗಲ್ಲಿ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಬೇರೂರ್ಬಿಟ್ಟಿದೆ. ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಎಸ್, ಅದು ಬೇರೂರ್ಬಿಟ್ಟಿದೆ. ಈಗ ಬೇರು ಸಮೇತ ಕಿತ್ತಾಕುವಂಥ ಕೆಲಸನೇ ಹಿಪ್ನೋಥೆರಪಿ. ಈಗ ಬೇರೂರ್ಬಿಟ್ಟಿದೆ. ಅದು ಒಂದು ಸಲ ಕಿತ್ತಕ್ಕಾಗಲ್ಲ. ಅದನ್ನು ಮೊದಲು ಸ್ವಲ್ಪ ತೋಡಿ ಒಂದು ಬೇರು ಕಿತ್ತಬೇಕು, ಇನ್ನೊಂದು ಸ್ವಲ್ಪ ಬೇರು ಆ ಥರದ್ದು 1000 100 ಎಲ್ಲ ಬೆಳ್ಕೊಂಬಿಟ್ಟಿರ್ತವೆ. ಒಂದೊಂದನ್ನೇ ಕತ್ತರಿಸುವಂಥದ್ದೇ ಈ ಹಿಪ್ನೋಥೆರಪಿಲಿ ಮಾಡುವಂಥ ಕೆಲಸಗಳು. ಬಟ್ ಇದು ನಮಗೆ ಏನೋ ಒಂದು ಎಕ್ಸ್ಪೀರಿಯನ್ಸು ನಮ್ಮನ್ನು ಈ ಥರ ಕಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇವಾಗ ಕೆಲವ್ರಿಗೆ ಡೈರೆಕ್ಟಾಗಿ ಅವ್ರ ಮೇಲೆ ದ್ವೇಷ ಇರ್ಬೋದು, ಕೆಲವ್ರಿಗೆ ಅದನ್ನು ಬೇರೆ ಥರ ರಿಫ್ಲೆಕ್ಟ್ ಆಗ್ತಾ ಇರ್ಬೋದು. ಸೊ ಇವಾಗ ನಮಗೇನೋ ಒಂದು ಟ್ರಾಮಾ ಇದೆ ಅಂತ ಕಂಡುಹಿಡ್ಕೊಳ್ಳೋದು ಅದೇ ಒಂದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಅಂದರೆ ನನಗೆ ಟ್ರಾಮಾ ಇದೇನಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಬಟ್ ನಾವು ಹೆಂಗೆಂಗೋ ಮಾಡ್ತಾ ಇರ್ತೀವಿ ನಮ್ಮ ಲೌಕಿಕ ಜಗತ್ತಲ್ಲಿ. ಸೊ ಅದು ಹೇಗೆ ಕಂಡುಹಿಡ್ಕೋಬೇಕು? ಅದಕ್ಕೆ ಕೌನ್ಸ್ಲಿಂಗ್ ಮಾಡಲೇಬೇಕು. ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಅದ್ರದ್ದು ಏನಂದರೆ, ನಿಸರ್ಗದಲ್ಲಿ ನಾವು ಏನೇ ಮಾಡಿದ್ರು ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ನೆಗೆಟಿವ್ ಆರ್ ಪಾಸಿಟಿವ್, ಪ್ರಭಾವ, ಫಲಿತಾಂಶ ಮತ್ತು ಪರಿಣಾಮ, ಈ 3 ರಿಸಲ್ಟ್ ಕೊಡ್ತದೆ. ಎಲ್ಲದಕ್ಕೂ ಕೊಡ್ತದೆ. ಈಗ ನಿನಗೆ ಆ ಥರ ಟ್ರೋಮಾ ಇದೆ ಅನ್ನೋದಕ್ಕೆ ಅದರದ್ದು ರಿಸಲ್ಟ್ ಏನೋ ಸಿಗ್ತಾ ಇರ್ತದೆ ನಿನಗೆ. ಅಂದರೆ ಸ್ವಲ್ಪ ಆಲಸ್ಯ ಇರ್ಬೋದು, ಜಡತ್ವ ಇರ್ಬೋದು, ಸೋಮಾರಿತನ ಇರ್ಬೋದು, ಕೆಲಸದಲ್ಲಿ ರಿಸಲ್ಟ್ ಸಿಗದೆ ಇರ್ಬೋದು, ಯಾವುದಕ್ಕೂ ಕಾನ್ಸಂಟ್ರೇಷನ್ ಫೋಕಸ್ ಮಾಡೋಕ್ಕಾಗದೇ ಇರ್ಬೋದು, ಏನೇ ಮಾಡಿದ್ರೆ ಎಲ್ಲ ಫೇಲ್ಯೂರ್ ಆಗ್ತಾ ಇರ್ಬೋದು. ಇದೆಲ್ಲ ಏನು ಅಂದರೆ ಅವನ ಒಳಗಡೆ ಇರೋವಂಥ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಏನೋ ಡಿಸ್ಟರ್ಬ್ ಮಾಡ್ತಾ ಇದೆ. ಅದು ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ನನ್ನ ಹತ್ರ ಇಲ್ಲಿ ಬಂದು ಕೌನ್ಸ್ಲಿಂಗ್ ಬರ್ತಾರೆ. ಐ ಆಮ್ ಎ ಕೌನ್ಸ್ಲರ್, ಸ್ಪಿರಿಚುವಲ್ ಕೌನ್ಸ್ಲರ್. ಹಂಗಾಗಿ ಬಂದಾಗ ಏನು ಎತ್ತ ಅಂತ ಕೂತ್ಕೊಂಡು ಮುಕ್ತವಾಗಿ ಮಾತಾಡಿಸ್ತೀನಿ. ನನಗೇನು ಅರ್ಜೆಂಟ್ ಇಲ್ಲ, ಟೈಮ್ ಆಗೋಯ್ತು, ಆ ಥರ ನಾನು ಮಾಡೋದಿಲ್ಲ. ಈ ಫೀಲ್ಡಲ್ಲಿರೋರಿಗೆ ಮೊದಲನೇದು ಬೇಕಾಗಿರೋ ಸ್ಪಿರಿಚುವಲಲ್ಲಿ ಸಹನೆ, ತಾಳ್ಮೆ, ಶಾಂತಿ, ಈ 3 ಮಹಾಮಂತ್ರಗಳು ಇದಿದ್ದರೆ ಎಂಥ ಕಾಯಿಲೆಗಳನ್ನು ಬೇಕಾದರೂ ವಾಸಿ ಮಾಡ್ಬೋದು. ಕೆಲವರು ತುಂಬ ಅರ್ಜೆಂಟ್ ಮಾಡ್ತಾರೆ. ನನಗಿಲ್ಲ, ಐ ಆಮ್ ಎ ಡೀಪ್ ಲರ್ನರ್. ಸೊ ಡೀಪ್ ಸ್ಟಡಿ ಮಾಡೋದು ನನಗಿಷ್ಟ. ಡಿಸ್ಕವರ್ ಮ್ಯಾನ್. ಎಲ್ಲಿ ಎಷ್ಟು ಆಳಕ್ಕಿದೆ ಅಷ್ಟಕ್ಕೆ ಹೋಗಿ ಇಳಿಬೇಕು. ನಮ್ಮ ಗುರುಗಳು ಹೇಳೋರು, ಯಾರು ಈಜುಗಾರ ಅಂದರೆ ಬಾವಿಲಿ ಇಳಿದು ಕೆಳಗಡೆ ಹೋಗಿ ಮಣ್ಣು ತಗೊಂಬರ್ಬೇಕಂತ, ಅವನು ಈಜುಗಾರ ಅಂತಾರೆ. ಮೇಲ್ಮೇಲೆ ಈಜಾಡೋನು ಈಜುಗಾರ ಅಲ್ಲ ಅವನು. ನೀನು ನಿಜವಾಗ್ಲೂ ಧೈರ್ಯ ಇದ್ದರೆ ಹೋಗಿ ಕೆಳಗಡೆ ಮಣ್ಣು ಎತ್ಕೊಂಬ, ಏನಾದರೂ ಎತ್ಕೊಂಬ. ನನಗದಿಷ್ಟ. ಗುರುಗಳು ಹೇಳ್ಬಿಟ್ಟವ್ರು, ಅದಕ್ಕೋಸ್ಕರ ಒಳಗಡೆ ಹೋಗ್ತೀನಿ, ಎತ್ಕೊಂಬರ್ತೀನಿ. ಹಾಗಾಗಿ ಕೌನ್ಸ್ಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರದ್ದು ಪಾಪ ಎಲ್ಲೋ ವೀಕ್ ಇದೆ, ಏನೋ ಆಗ್ಬಿಟ್ಟಿದೆ. ಸೊ ಅದನ್ನು ನೋಡಿ ಮಾಡಬೇಕು ಅಂತ. ಒಂದು 2-3 ಅಂದರೆ ನನ್ನ ಹತ್ರ ಬಂದಮೇಲೂ ಕೂಡ ನನಗೂ ಭಾಳ ಗಿಲ್ಟಿ ಫೀಲ್ ಇದೆ. ನನ್ನ ಹತ್ರ ಬಂದಮೇಲೂ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಒಬ್ಬ. ಅಂದರೆ ಗಂಡ ಹೆಂಡ್ತಿರಲ್ಲಿ ಏನೋ ಅನೈತಿಕ ಸಂಬಂಧ ಆಗಿಬಿಟ್ಟಿದೆ. ಅದು ಬೇಕು ಅಂತ ಆಗಿದ್ದಲ್ಲ, ಹೇಳದ್ನಲ್ಲ ಆಗಲೇ, ಅದಾಗದು ನಡೀತಾ ಇರುತ್ತೆ. ಆ ಥರ ಆಗೋಗ್ಬಿಟ್ಟಿದೆ. ಅದಕ್ಕೆ ಕ್ಷಮೆ ಕೇಳಿದ್ದಾನೆ ಗಂಡ, ನನಗೆ ಕ್ಷಮಿಸ್ಬಿಡು, ತಪ್ಪಾಯಿತು, ಏನೋ ಆಕಸ್ಮಿಕವಾಗಿ ನಡೆದೋಯ್ತು ಹಾಗೆ ಹೀಗೆ ಅಂತ. ಅವಳು ಬಡ್ದು ಜುಟ್ಟೆಲ್ಲ ಕಿತ್ತಾಕಿ, ಬಟ್ಟೆ ಎಲ್ಲ ಹರಿದಾಕಿ, ಮನೆಯವ್ರನ್ನೆಲ್ಲ ಕರೆಸಿ ಪಂಚಾಯಿತಿ ಮಾಡಿಸಿ, ಏನೇನೋ ಮಾಡಿಸಿ, ಅವನಿಗೆ ಎಷ್ಟು ಅವಮಾನ ಮಾಡಬೇಕು. ಇವಾಗ ಏನೇ ತಪ್ಪು ಮಾಡಿದ್ರೆ ಶಿಕ್ಷೆ ದಂಡ ವಿಧಿಸ್ಬೇಕಾಗುತ್ತೆ. ಶಿಕ್ಷೆನೂ ಕೊಡು, ದಂಡನೂ ವಿಧಿಸು, ಫೈನು ಹಾಕು, ಮತ್ತು ನಿನಗೇನಿದೆ ಪನಿಷ್ಮೆಂಟು ಕೊಡು. ಎರಡೂ ಮಾಡಿದ್ರೂ ಕೂಡ ಇದು ಯಾವಾಗ ನಡೆದಿದ್ದು? ಮದುವೆ ಆಗಿ 7 ವರ್ಷದಲ್ಲಿ ನಡೆದಿರೋ ಘಟನೆ. ಈಗ ಮದುವೆ ಆಗಿ 35 ವರ್ಷ ಆಗಿದೆ. ಅಲ್ಲಿವರೆಗೂ ಇವತ್ತವರೆಗೂ ಟಾರ್ಚರ್ ಕೊಡ್ತಾನೆ ಒಳ್ಳೆ. ಗಂಡ ಬಂದು ನನ್ನ ಹತ್ರ ಕೌನ್ಸ್ಲಿಂಗ್ಗೆ ಅಂತ ಬಂದ. ನಾನು ಇರೋದೆಲ್ಲ ಹೇಳಿದೆ. ಈ ವಯಸ್ಸಲ್ಲಿ ಅದನ್ನೆಲ್ಲ ನೀನು, ಆಕೆ ಅಂತೂ ಬುದ್ಧಿ ಇಲ್ಲ, ಮಾಡ್ತಾಳಪ್ಪ, ನಿನಗೆ ಬುದ್ಧಿ ಬೇಡವಾ? ಹಿಪ್ನೋಥೆರಪಿ ಮಾಡ್ತೀನಿ ಅಂದರೆ ಅವ್ನು ತುಂಬ ಕಾನ್ಷಿಯಸ್ ಇರೋದ್ರಿಂದ ಹಿಪ್ನೋಥೆರಪಿ ಆಗಲಿಲ್ಲ. ಅಟ್ಲೀಸ್ಟ್ ಹೀಲಿಂಗ್ ಆದರೂ ಮಾಡ್ತೀನಿ, ಪ್ರತಿ ತಿಂಗಳು ಕೌನ್ಸ್ಲಿಂಗ್ ಬಾ ಅಂತ 3 ಸಲ ಬಂದ ಅಷ್ಟೇ. ಅದಾದಮೇಲೆ 4ನೇ ಸಲ ಬರಬೇಕಾಯ್ತು. ಫೋನ್ ಮಾಡಿದ್ರೆ ನಮ್ಮಪ್ಪ ನೇಣು ಹಾಕೊಂಡು ಸತ್ತೋಗ್ಬಿಟ್ಟವ್ರೆ ಅಂತ. ಮಗನ ಯಾರೋ ಮೆಸೇಜ್ ಮಾಡಿದ್ರು. ಬಿಟ್ಬಿಟ್ಟು ನನಗೂ ಬೇಸರ ಆಯಿತು.
ಅಂದರೆ ಸಾಯೋವಂಥ ಸ್ಥಿತಿ ಅಂಥ ಏನು ಘಟನೆ ನಡೆದಿಲ್ಲ. ಬಟ್ ಏನಕ್ಕೆ ಸತ್ತಿದ್ದು ಅಂದರೆ ಟಾರ್ಚರ್ ಕೊಡ್ತಾನೆ ಹೇಳು ಯಾವಾಗಲೂ ನಡೆದಿರೋದು. ಪಾಪ ಬಿಟ್ಬಿಟ್ಟವನೇ, ಶಿಕ್ಷೆನೂ ಆಯಿತು, ದಂಡನೂ ಆಯಿತು. ಕೆಲವರು ಎಷ್ಟು ಟಾರ್ಚರ್ ಮಾಡ್ತಾರೆ ಅಂದರೆ ಜೀವನ ಪರ್ಯಂತ ಪಾಪ ಅವ್ರನ್ನ ದಿನನಿತ್ಯ ಕೊರಗ್ತಾನೆ ಇರ್ತಾರೆ. ಅದಕ್ಕೆ ಹೇಳ್ತಾರೆ ದಿನ ಸಾಯಿಸೋದಕ್ಕಿಂತ ಒಂದು ಸಲ ಸಾಯಿಸ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ. ಅವನು ಅದನ್ನು ಡಿಸಿಷನ್ ತಗೊಂಡು ಪಾಪ ಹೊರಟ್ಬಿಟ್ಟ. ಬಟ್ ಅವನೇನೋ ಹೊರಟ, ನನಗೆ ಬೇಸರ ಪಾಪ ನನ್ನ ಹತ್ರ ಬಂದು ಕ್ಲಿಯರ್ ಆಗಲಿಲ್ವಲ್ಲ ಅನ್ನೋದು ಒಂದು ಗಿಲ್ಟಿ ಫೀಲ್ ನನಗೂ ಇದೆ. ಇದೆಲ್ಲ ನೀವು ಹೆಂಗೆ ನೋಡ್ತೀರಾ? ಅಂದರೆ ಇವಾಗ ನಿಮ್ಗೆ ಈ ಥರದ್ದೆಲ್ಲ ನಿಮ್ಗೆ ಇಷ್ಟೊಂದು ಕೇಸಸ್ ಬರ್ತಾ ಇರುತ್ತೆ, ಇದೆಲ್ಲ ಫಿಕ್ಸ್ ಆಗಿರುವಂಥದ್ದ ಅಥವಾ? ಇಲ್ಲಮ್ಮ, ಇದು ಆಲ್ಮೋಸ್ಟ್ ಎಲ್ಲ ನಾವು ಜನ್ರೇಟ್ ಮಾಡ್ಕೊಂಡಿರೋದು. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಇದು ಜನಗಳಿಗೆ ಗೊತ್ತಿಲ್ಲ. ಇಲ್ಲಿ 5 ಥರ ಆಟ ಆಡೋರು ಸಿಗ್ತಾರೆ. ಒಂದು ಮಕ್ಕಳಾಟ. ಫಾರ್ ಎಕ್ಸಾಂಪಲ್ ನಿನ್ನ ಮಗ ಈಗ ಸಮಾಜ ಕಂಡುಬಿಟ್ಟಿದ್ದಾನೆ, ಕಲ್ತ್ಕೊಳ್ತಾ ಇದ್ದಾನೆ, ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೆ ನಿಸರ್ಗ ಶಿಕ್ಷೆ ಮತ್ತು ದಂಡವನ್ನು ವಿಧಿಸೋದಿಲ್ಲ, ಕ್ಷಮೆ ಉಂಟು. ಮಕ್ಕಳು ಏನೇ ಮಾಡಿದ್ರು, ಅಪ್ಪಿತಪ್ಪಿ ಕೊಲೆ ಮಾಡಿಬಿಟ್ರು ನಿಸರ್ಗ ಅದಕ್ಕೆ ಶಿಕ್ಷೆ ಕೊಡೋದಿಲ್ಲ. ಮಕ್ಕಳಾಟ ಅಂತಾರೆ. ದೊಡ್ಡವರು, ಫಾರ್ ಎಕ್ಸಾಂಪಲ್ ನೀನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿನಗೂ ಆಟದ ನಿಯಮ ಗೊತ್ತಿಲ್ಲದ್ರೆ ಆಟ ಆಡ್ತಾ ಇದೆಯಾ. ಈಗ ಕ್ಯಾರಮಲ್ಲಿ ಹಿಂಗೆ ಎತ್ಬಿಟ್ಟು ಪೌಚ್ಗೆ ಹಾಕ್ಬಿಡೋದು ಬೆರಳಲ್ಲಿ, ಇದನ್ನು ಕಳ್ಳಾಟ, ಸುಳ್ಳಾಟ, ಮೋಸದಾಟ ಅಂತಾರೆ. ದೊಡ್ಡವರೇನಾದರೂ ಇದನ್ನು ಮಾಡಿದ್ರೆ ಇದನ್ನು ತಿಕ್ಲಾಟ ಅಂತ ಕರೀತಾರೆ. ಇದಕ್ಕೆ ನಿಸರ್ಗ ಶಿಕ್ಷೆ ದಂಡವನ್ನು ವಿಧಿಸುತ್ತೆ. ಇದಕ್ಕೆ ಕ್ಷಮೆ ಇಲ್ಲ. ಇನ್ನು ಇವರಿಬ್ಬರನ್ನ ಬಿಟ್ಟರೆ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಹಂತ ಹಂತವಾಗಿ ಆಟ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಡ್ತಾ 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 ನಿಸರ್ಗ ಒಂದು ಅವಾರ್ಡ್ ಕೊಡ್ತದೆ, ಇವರೇ ಗುಡ್ ಪ್ಲೇಯರ್. ಆಡ್ತಾ 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 2ನೇ ಅವಾರ್ಡ್ ಕೊಡ್ತದೆ, ಈಗ ನೀನು ಗ್ರೇಟ್ ಪ್ಲೇಯರ್. ಆಡ್ತಾ ಆಡ್ತಾ 3ನೇ ಅವಾರ್ಡ್ ಕೊಡ್ತದೆ, ನಾವು ಇವು ಲೆಜೆಂಡ್ರಿ. ಈಗ ನೀನು ಮಾಸ್ಟರ್ ಆಗಿದೆಯಾ, ಮತ್ತೊಬ್ಬರಿಗೆ ಹೇಳ್ಕೊಡು. ಈ ಥರ 5 ಜನ ಭೂಮಿ ಮೇಲೆ ಬದುಕ್ತಾರೆ. ಮಕ್ಕಳಾಟ ಆಡೋರು, ತಿಕ್ಲಾಟ ಆಡೋರು, ಗುಡ್ ಪ್ಲೇಯರ್, ಗ್ರೇಟ್ ಪ್ಲೇಯರ್, ಲೆಜೆಂಡ್ರಿ. ಈಗ ಇದರಲ್ಲಿ ಬೇರೆಯವ್ರು ಯಾರು ಇದಕ್ಕೆ ಟೈಟ್ಲ್ ಕೊಡಲ್ಲ. ನನಗೆ ನಾನೇ ಕೊಟ್ಕೋಬೇಕು ನಾನು ಎಲ್ಲಿದ್ದೀನಿ ಅಂತ. ನಾನು ಮಕ್ಕಳಾಟ ಆಡ್ತಾ ಇದ್ದೀನ, ತಿಕ್ಲಾಟ ಆಡ್ತಾ ಇದ್ದೀನ, ಗುಡ್ ಪ್ಲೇಯರ, ಗ್ರೇಟ್ ಪ್ಲೇಯರ, ಲೆಜೆಂಡ್ರಿ. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್. ಏನು ಬೇಕಾದ್ರೂ ಕಲ್ತ್ಕೋ, ಏನು ಬೇಕಾದ್ರೂ ಮಾಡು, ಸಿಸ್ಟಮ್ ಪ್ರೋಸೆಸ್ ತಿಳ್ಕೊಳ್ಳೋದಿರ ಸುಮ್ಮನೆ ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂದರೆ ಅದು ಸಕ್ಸಸ್ ಆಗೋದಿಲ್ಲ. ಜನಗಳಿಗೆ ಪಾಪ ಸಿಸ್ಟಮ್ ಪ್ರೋಸೆಸ್ ಗೊತ್ತಿಲ್ಲ. ಅಪ್ಪ ಅಮ್ಮನಿಗೆ ಎಷ್ಟು ಬುದ್ಧಿ ಇದೆ ಅಷ್ಟು ಸಂಸ್ಕಾರವನ್ನು ಹೇಳ್ಕೊಡ್ತಾರೆ. ಶಾಲಾ ಕಾಲೇಜುಗಳಿಗೆ ಹೋಗಿ ಎಷ್ಟು ಟೀಚರ್ಗಳು ಹೇಳ್ಕೊಡ್ತಾರೆ ಅಷ್ಟು ಕಲ್ತ್ಕೊಳ್ತೀರಿ. ಅದು ಬಿಟ್ಟು ಸಮಾಜದ ನಡುವೆ ಇರೋದ್ರಿಂದ ಮನುಷ್ಯ ಸಂಘಜೀವಿ, ಇಲ್ಲಿಂದ ಒಂದಷ್ಟು ಕಲ್ತಿರ್ತೀರಿ. ಅಷ್ಟೇ ಜ್ಞಾನ ಇರ್ತದೋ ಹೊರತು ಅದಕ್ಕಿಂತ ಹೇರಳವಾಗಿ ಹೆಚ್ಚಾಗಿ ಜ್ಞಾನ ಬರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮುಂದೆ ಗುರಿ ಹಿಂದೆ ಗುರು ಅಂತಾರೆ. ಯಾರ್ಯಾರಿಗೆ ಇರ್ತಾರೋ ಅವರೆಲ್ಲ ಆಟಗಳನ್ನು ಹೇಳ್ಕೊಡ್ತಾರೆ. ನಂದು ಇದೇ ಕೆಲಸ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಇಡೀ ಪ್ರಪಂಚದಾದ್ಯಂತ ಯಾವುದೇ ವೇಷಭೂಷಣ ಹಾಕ್ಕೊಂಡಿದ್ರು, ಯಾವುದೇ ಸ್ಥಳದಲ್ಲಿದ್ರೂ ಗುರುಗಳಿಗಿರಬೇಕಾಗಿರೋದು 3 ಲಕ್ಷಣಗಳು. ನಾನು ಏನು ಮಾಡಬಾರ್ದು, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋನೇ ಗುರು. ಏನು ಮಾಡಬಾರ್ದು ಜಗನ್ಮಾತೆ, ಏನು ಮಾಡಬೇಕು ಸರಸ್ವತಿ, ಹೇಗೆ ಮಾಡಬೇಕು ಲಕ್ಷ್ಮಿ. ಜಗನ್ಮಾತೆ ಬೇರೆ ಥರ ಕೆಲಸ ಮಾಡ್ತಾಳೆ, ಸರಸ್ವತಿ ಮರ ಥರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಹಣ್ಣು ಥರ ಕೆಲಸ ಮಾಡ್ತಾಳೆ. ಫೈನಲ್ಲಾಗಿ ರಿಸಲ್ಟ್ ಕೊಡೋದು ಅವಳೆ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸ್ಥಾನ, ಮಾನ, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಲಕ್ಷ್ಮಿ ಕೊಡ್ತಾಳೆ. ಹಣ್ಣು ಹೇಗೆ ಬಂತು? ಮರ ಇರೋದ್ರಿಂದ ಬಂತು. ಮರ ಹೇಗೆ ಬಂತು? ಬೇರೆ ಇರೋದ್ರಿಂದ ಬಂತು. ಇಲ್ಲಿ ಜೀವನದ ರಹಸ್ಯ ಇರೋದೇ ಬೇರಲ್ಲಿ, ಮರದಲ್ಲಿ ಏನಿಲ್ಲ. ಮರ ಕಟ್ ಮಾಡಿಬಿಡು ತಿರ್ಗಾ ಚಿಗುರ್ತದೆ, ಬೇರೆ ಕಟ್ ಮಾಡಿದ್ರೆ ಆಟ ಮುಗೀತು. ಅದಕ್ಕೆ ಮೊದಲು ಮನುಷ್ಯನಿಗೆ ಬೇಕಾಗಿರೋದು ನಾನು ಏನನ್ನು ಮಾಡಬಾರದು ಅನ್ನೋ ತಿಳ್ಕೋಬೇಕು. 80% ಸೀಕ್ರೆಟ್ ಇರೋದು ಇಲ್ಲಿ. ಏನು ಮಾಡಬಾರ್ದು ಹೇಳಿ. ಸೊ ಅದನ್ನು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಯಾರಿಗೆ ಆಗಲಿ ಹೇಳ್ಕೊಡ್ಬೇಕು. ಒಂದು ಉದಾಹರಣೆ, ಏನು ಮಾಡಬಾರ್ದು ಅಂದಲ್ಲ. ನನ್ನ ಹತ್ರ ಬರೋರು ಕೆಲವರು ಗುರುಗಳು ಅಂದರೆ ಕೇಳಕ್ಕೆ ನೋಡ್ತಾರೆ ಅಂತ ಹೇಳ್ತಾರೆ. ನಾನು ಹಂಗಿಲ್ಲ, ಮುಕ್ತವಾಗಿ ನಾನು 90% ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕೋರೆ ಬರೋದು ನನ್ನ ಹತ್ರ. ಇನ್ನೊಂದು 10% ಜನ ಮುಂಜಾಗ್ರತೆ ಕ್ರಮ ವಹಿಸಿ ಅಂದರೆ ಮಾರ್ಗದರ್ಶನಕ್ಕೆ ಅಂತ ಬರ್ತಾರೆ. ಅಂದರೆ ಬೀಳೋದಕ್ಕಿಂತ ಮುಂಚೆ, ಲಾಸ್ ಆಗೋಕ್ಕಿಂತ ಮುಂಚೆ, ಕಳ್ಕೊಳ್ಳೋಕ್ಕಿಂತ ಮುಂಚೆ ಬಂದು ಕೇಳ್ತಾರೆ. ಬಟ್ 90 ಜನ ಹಿಂಗೆ ಬರೋದು. ಒಂದು ಉದಾಹರಣೆ, 68 ಕೋಟಿ 4 ವರ್ಷದಲ್ಲಿ 7 ಬಿಸ್ನೆಸ್ ಮಾಡಿ ಕಳ್ಕೊಂಡಿದ್ದಾನೆ. ಅದರಲ್ಲಿ 30 ಕೋಟಿ ಪಿತ್ರಾರ್ಜಿತ ಸ್ವತ್ತು, ಇನ್ನೊಂದು 38 ಕೋಟಿ ಸಾಲ ಮಾಡಿಬಿಟ್ಟವನೆ. ಈಗ ಅವನು ಹೆಂಗಯ್ಯ ತೀರಿಸ್ತೀಯ ಅಂದರೆ ಕೈ ಹಿಂಗಂತಾನೆ. ಅಂದರೆ ಗೊತ್ತಿಲ್ಲ. ಈಗ ಅಲ್ಲಪ್ಪ, ನಿನಗೆ ಚಕ್ರವ್ಯೂಹದ ಒಳಗಡೆ ನುಗ್ಗೋದು ಗೊತ್ತು, ಹೊರಗಡೆ ಬರೋದು ಗೊತ್ತಿಲ್ಲ ಅಂದರೆ ಅಭಿಮನ್ಯುನ ಕತ್ತರಿಸ್ದಂಗೆ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಯಾವಾಗಲೂ ಎಂಟ್ರಿ ಆಗಿದ್ದೀನಿ ಅಂದರೆ ಎಕ್ಸಿಟ್ ಬೇಕಲ್ಲ, ಇದು ಗೊತ್ತಿಲ್ಲ. ಇದನ್ನೇ ಹೇಳೋದು, ಏನು ಮಾಡಬಾರ್ದು. ಯಾಕೆ ಏನು ಮಾಡಬಾರ್ದು ಅಂದರೆ ಮೊದಲು ಅಲ್ಲೂ ಎಂಟ್ರಿ ಆಗ್ತಾ ಇದೆಯಾ, ಎಕ್ಸಿಟ್ ಗೊತ್ತಿಲ್ಲ ಅಂದರೆ ಹೋಗಬೇಡ. ಇದು ಮಾಡಬಾರ್ದು.
ಈಗ ನೀನು 68 ಕೋಟಿನ ಯಾವ ಕಾಲದಲ್ಲಿ ದುಳಿತೀಯ? SLC ಓದಿದ್ದಾನೆ, ಫೇಲ್ ಆಗಿದ್ದಾನೆ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಜ್ಞಾನ ಇದ್ದಿದ್ರೆ ಯಾರೂ ಕಳ್ಕೊತಾರಲ್ಲ. ಶಕ್ತಿ ಚೈತನ್ಯ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ. ನೆಕ್ಸ್ಟ್ ಅವನಿಗೆ ಯಾವ ಸ್ಕಿಲ್ ಟ್ಯಾಲೆಂಟ್ ಇಲ್ಲ. ಎಷ್ಟು ಸುಲಭವಾಗಿ 68 ಕೋಟಿ ಏನೇ ಮಾಡ್ತೀವಿ ಅಂದರೆ ಹಿಂಗಂತಾನೆ. ಹಿಂಗಂದ್ರೆ ಅರ್ಥ ಏನು? ಈಗ ಇರೋದ್ರಲ್ಲ 30 ಅರ್ಧ ಹೋಗ್ಬಿಡ್ತು, ಇನ್ನು ಅರ್ಧನ ಯಾವ ಕಾಲಕ್ಕೆ ದುಡಿತಾನವನು? ಇಂಥವರು ಸಾಕಷ್ಟು ಜನ ಪ್ರಪಂಚದಲ್ಲಿದ್ದಾರೆ. ಗೊತ್ತಿಲ್ಲ ಏನಿಲ್ಲ, ಯಾರೋ ಯೂಟ್ಯೂಬು ಫೇಸ್ಬುಕ್ ನೋಡಿಬಿಡ್ತಾರೆ. ಇಲ್ಲಿ ಯಾವುದೋ ಒಂದು ಊರಲ್ಲಿ ಒಬ್ಬ ಹೆಬ್ಬೆಟ್ಟು ಪಾಪ 2016ರಲ್ಲಿ ಕೋಳಿ ಫಾರಮ್ ಇಟ್ಟ. ಇವತ್ತು 20 ಕೋಳಿ ಫಾರಮ್ ಇದೆ. ಯಾರೋ ಒಬ್ಬ ಸಿನಿಮಾ ನಟಂದು ಗೆಸ್ಟ್ ಹೌಸ್ ತಗೊಂಡವನು 15 ಕೋಟಿ ದುಡ್ಡು ಕೊಟ್ಟು. ಅಂದರೆ ಲಾಭ ಬಂದ್ಬಿಡ್ತು. ಅವನನ್ನು ನೋಡಿಕೊಂಡು ಕೋಳಿ ಫಾರಮಲ್ಲಿ ಇಷ್ಟು ಲಾಭ ಇದೆ ಅಂದ್ಬಿಟ್ಟು ಮಾನ್ಯತಾ ಟೆಕ್ ಪಾರ್ಕಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ 3 ಲಕ್ಷ ರೂಪಾಯಿ ಕಣಮ್ಮ ಸಂಬಳ, 3 ಲ್ಯಾಕ್ ರಾಜನ್ ಥರ ಬದುಕ್ಬೋದು. ಕೆಲಸ ಬಿಟ್ಬಿಟ್ಟು ನಾನು ಕೋಳಿ ಫಾರಮ್ ಇಡ್ತೀನಿ ಅಂತ ಹೋದ, ಇಟ್ಟ. ಬರೀ 3 ವರ್ಷದಲ್ಲಿ 38 ತಿಂಗಳಲ್ಲಿ 3 ಕೋಟಿ ರೂಪಾಯಿ ದುಡ್ಡು ಕಳ್ಕೊಂಬಂದವನು. ಯಾಕಪ್ಪ ಅಂತ ಕೇಳಿದ್ರೆ ಅವ್ನು ತೋರಿಸ್ತಾನೆ, ಅವನು ಹೆಬ್ಬೆಟ್ಟು, ಅವನೇ ಮಾಡ್ಬಿಟ್ಟು ನಾನು ಡಬಲ್ ಗ್ರ್ಯಾಜುಯೇಟ್ ನನ್ನ ಕೈಲಾಗಲ್ವ ಅಂತ. ಇದೇನು ಅಂದರೆ ಅತಿ ಆಸೆ ಗತಿಗೇಡು ಅಂತಾರಲ್ಲ, ಅದರ ಬಗ್ಗೆ ನಯಾ ಪೈಸದ ಐಡಿಯಾ ಇಲ್ಲ, ಗೊತ್ತಿಲ್ಲ. ಸುಮ್ಮನೆ ತೊಗೊಂಡೋಗಿ 3 ಕೋಟಿ ಹಾಕ್ದ, ಲಾಸ್ ಮಾಡ್ಕೊಂಡ ಬಂದ, ಕೆಲಸನೂ ಹೋಯ್ತು, ದುಡ್ಡು ಹೋಯ್ತು. ಇದನ್ನು ಹೇಳೋದು ಏನು ಮಾಡಬಾರ್ದು. ಈಗ ಬಂದ ಮೇಲೆ ನನ್ನ ಹತ್ರ ಬಂದವನಲ್ಲ, ಸ್ಟಾರ್ಟಿಂಗ್ ಮಾಡಬೇಕಾದ್ರೇ ಬರಬೇಕಾಯ್ತು. ಇದನ್ನು ಮಾರ್ಗದರ್ಶನ ಅಂತ ಕೇಳ್ತಾರೆ. ಎಲ್ಲ ಕಳ್ಕೊಂಡ್ಮೇಲೆ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕೊಂಡು ಬರ್ತಾರೆ. ಈಗ ಹೇಳ್ತಾನೆ, ನೀವು ಅವಾಗ ಬಂದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ದ. ವೆರಿ ಸಿಂಪಲ್, 30,000 ರೂಪಾಯಿ ಕೊಟ್ಟರೆ ಒಂದು ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅಂದರೆ ಬರ್ತಾರೆ ಯಾರೋ ಒಬ್ಬರು. ಡೈಲಿಯಲ್ಲಿ ಏನೇನು ನಡೀತಾ ಇದೆ ಅಪ್ಡೇಟ್ ಮಾಡಿದ್ರೆ, ಸಾಯಂಕಾಲ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಹಿಂಗೆ ಆಯಿತು, ಇಷ್ಟಿಷ್ಟು ಕೆಲಸ ಆಯಿತು ಅಂತ ಅಪ್ಡೇಟ್ ಮಾಡಿದ್ರೆ ಇವನು 3 ಲಕ್ಷ 30,000 ರೂಪಾಯಿ ಕೊಟ್ಬಿಡು, 50 ಕೊಟ್ಬಿಡು, ಇನ್ನೂ 2.5 ಲಕ್ಷ ಮಿಗ್ತದೆ. ಯಾವಾಗ ಅಲ್ಲಿಂದ 3 ಲಕ್ಷ ರೂಪಾಯಿ ಬಂತು ದುಡ್ಡು, ಅವಾಗ ಬೇಕಾದ್ರೆ ಕೆಲಸಕ್ಕೆ ರಿಸೈನ್ ಮಾಡಿ. ಇದು ನಾನು ಹೇಳ್ಕೊಡ್ತಾ ಇದ್ದು ಮಾರ್ಗದರ್ಶನ. ನಾನು 3 ಲಕ್ಷಕ್ಕೆ ಬಿಡಿಸ್ತಾ ಇರಲಿಲ್ಲ, ಅಲ್ಲಿಂದ 6 ಲಕ್ಷ ಬಂತು ಅಂದರೆ ಬಿಡಿಸ್ತಾ ಇದ್ದೆ. ಇದನ್ನು ಸೇಫ್ ಝೋನ್ ಪ್ಲೇಯರ್ ಅಂತ ಕರೀತಾರೆ ಇವ್ರನ್ನ. ಇನ್ನೊಬ್ಬರು ಡೇಂಜರ್ ಝೋನ್ ಪ್ಲೇಯರ್ ಅಂತ ಕರೀತಾರೆ. ಹೇಳಲಿಲ್ಲ ಕೇಳಲಿಲ್ಲ ಹೋಗ್ಬಿಟ್ಟ, ಸತ್ತ. ಸೊ ಅದಕ್ಕೋಸ್ಕರ ಏನು ಮಾಡಬಾರ್ದು ಅಂತ ಕೇಳೋದಲ್ಲ, ನಾನು ಏನನ್ನು ಮಾಡಬಾರ್ದು ಅಂತ ನಾನೇ ತಿಳ್ಕೊಳ್ಬೇಕು. ನನಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ಮಾರ್ಗದರ್ಶಕರು ಗುರುಗಳ ಬಳಿ ಹೋದರೆ ಅವರು ಎಲ್ಲವನ್ನು ಹೇಳ್ಕೊಡ್ತಾರೆ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದು ಹೇಳ್ಕೊಡೋನೇ ಗುರು. ಗುರುಗಿರಬೇಕಾಗಿರೋದು ಮೂಲ ವಿದ್ಯೆಗಳಿದೇನೆ. ಇದನ್ನು ಸಮಾಜಕ್ಕೆ ಹೇಳ್ಕೊಡ್ಬೇಕು. ನಮ್ಮದು ಸೋಷಲ್ ಮೀಡಿಯಾ ಇತ್ತು, ಯೂಟ್ಯೂಬು, 1 ಲಕ್ಷ ಸಬ್ಸ್ಕ್ರೈಬರ್ ಇದ್ದರು. ನಾನು ಯಾರ್ಯಾರು ಏನೇನು ಪ್ರಶ್ನೆಗಳು ಕೇಳ್ತೀನಿ, ನಾನು ಹಲವಾರು 108 ಶಾಸ್ತ್ರಗಳನ್ನು ಕಲ್ತೀನಿ. ಬಟ್ ಯಾವ ಶಾಸ್ತ್ರದ ಬಗ್ಗೆ ನಾನು ಮಾತಾಡ್ತಿರ್ಲಿಲ್ಲ. ನಾನು ಮಾತಾಡ್ತಿದ್ದು ಒಂದೇ ಜೀವನದ ಬಗ್ಗೆ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದೆ. ಯಾವ ಶಾಸ್ತ್ರಗಳನ್ನು ಮಾತಾಡ್ತಿಲ್ಲ. ಅದೇನೋ ಈ ಕಾಪಿರೈಟ್ಸ್ ಬಂದಿತ್ತಂತೆ, ನನಗದು ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಗೊತ್ತಿಲ್ಲ ಸ್ಟ್ರಾಂಗಾಗಿ. ಯಾರೋ ಒಬ್ಬ ಹುಡುಗ ಇದ್ದ ಹೆಲ್ಪ್ ಮಾಡ್ತಾಯಿದ್ದ, ಅವ್ನು ಕೆಲಸ ಬಿಟ್ಟು ಲಾಕ್ಡೌನಲ್ಲಿ ಹೋದ. ಅದಾದಮೇಲೆ ಬ್ಯಾನ್ ಆಗೋಯ್ತು. ಅದಾದಮೇಲೆ ಇನ್ನೊಂದು ಯಾವುದೋ ಓಪನ್ ಮಾಡಿದ್ದೀನಿ, ಒಂದು 4-5 ಸಾವಿರ ಜನ ಇದ್ದಾರೆ ಅಷ್ಟೇ. ಬಟ್ ಫೇಸ್ಬುಕ್ಕಲ್ಲಿ ಒಂದು 50,000 ಜನ ಫಾಲೋವರ್ ಇದ್ದಾರೆ. ಅದು ಹೆಂಗೋ ನಡ್ಕೊಂಡು ಹೋಗ್ತಾಯಿದ್ದು. ಬಟ್ ಹಳೆ ಚಾನಲ್ ಇದ್ದಾಗ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ 1 ಲಕ್ಷ ಸಬ್ಸ್ಕ್ರೈಬರು, ಸುಮಾರು 1,500 ವಿಡಿಯೋಗಳಿದ್ವು ಅದರಲ್ಲಿ. ಆಮೇಲೆ ಸುಮಾರು 1 ಕೋಟಿ ವ್ಯೂಸ್ ಆಗಿತ್ತು ಅದರಲ್ಲಿ. ತುಂಬ ಚೆನ್ನಾಗಿತ್ತು ಅದು. ಸೊ ಅದರಲ್ಲಿ ಎಲ್ಲ ಇದನ್ನು ಹೇಳ್ತಾರೆ ಗುರುಗಳು ಹೇಳೋರು, ಈ ಮನಸ್ಸು ಅನ್ನೋದು ಕತ್ತಿ ಇದ್ದಂಗೆ, ಅದು ಆವಾಗವಾಗ ತುಕ್ಕಿಡುತ್ತೆ, ಅದನ್ನು ಸಾಣಿ ಹಿಡಿಯೋ ಕೆಲಸ ಮಾಡು ಅಂತ. ಅದನ್ನು ಮಾತ್ರ ಮಾಡ್ತೀನಿ ಹೊರತು ನಾನು ಯಾವುದು ಶಾಸ್ತ್ರಗಳನ್ನು ಹೇಳ್ಕೊಡೋದಿಲ್ಲ. ಶಾಸ್ತ್ರಗಳ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ. ಅವಶ್ಯಕತೆ ಇದೆ, ಬಟ್ ಜಾಸ್ತಿ ಫೋಕಸ್ ಅದಕ್ಕೆ ಮಾಡಿಬಿಡ್ತೀರಿ. ಇವತ್ತು ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಅಂತ ಫುಲ್ ಬೆಳಂಬೂತಗಳಾಗ್ಬಿಟ್ಟೈತೆ. ಅದು ಯಾರು ನೋಡಿದ್ರು ಬರೀ ಅದನ್ನೇ ಇರ್ತಾರೆ. ನಂದು ಆದಿಲ್ಲ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಕೆಲಸನ, ಕಾಯಕವನ್ನು ಅತ್ಯದ್ಭುತವಾಗಿ ದೈಹಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ, ಇದ್ರ ಕಡೆ ಹೆಚ್ಚಾಗಿ ನಾವು ಫೋಕಸ್ ಮಾಡಬೇಕೆ ಹೊರತು ಇದನ್ನು ನಾವು ವ್ಯಾಲ್ಯೂವನ್ನು ತುಂಬಕ್ಕೆ ಹೊರತು ಶಾಸ್ತ್ರಗಳಿಗೆ ವ್ಯಾಲ್ಯೂ ತುಂಬ ಏನು ಪ್ರಯೋಜನ. ಅದಕ್ಕೆ ನನ್ನ ಕೆಲಸ ಏನು ಅಂದರೆ ದೈಹಿಕ ಬಲ, ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ, ಮಾನಸಿಕ ಬಲ, ಈಗ ಹೇಳ್ದಲ್ಲ ಸಬ್ಕಾನ್ಷಿಯಸ್ ಮೈಂಡ್, ಅದನ್ನು ಹೆಂಗೆ ತುಂಬಿಸ್ಬೇಕು, ಆತ್ಮಿಕ ಬಲ, ಅದು ನಮಗೆ ಶ್ರದ್ಧೆ ಭಕ್ತಿಯಿಂದ ಧ್ಯಾನದ ಮೂಲಕ ಆತ್ಮಿಕ ಬಲವನ್ನು ಕೂಡ ಹೆಚ್ಚಿಸ್ಕೊಳ್ಬೋದು. ಇದನ್ನು ಹೇಳ್ಕೊಡ್ತೀನಿ ಹೊರತು ನಾನು ಶಾಸ್ತ್ರಗಳು ಯಾವುದನ್ನು ಹೇಳ್ಕೊಡೋದಿಲ್ಲ. ಅದು ನನಗೆ ಬೇಕು, ಆ್ಯಸ್ ಎ ಟೂಲ್ ಥರ ನಾನು ಉಪಯೋಗಿಸ್ತೀನಿ ಹೊರತು ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ಇವತ್ತು ಯಾರು ಕೇಳಿದ್ರು ಬರೀ ರಾಶಿ ನಕ್ಷತ್ರ, ನಂದು ಆ ರಾಶಿ ಈ ರಾಶಿ, ನಂದು ಈ ನಕ್ಷತ್ರ ಆ ನಕ್ಷತ್ರ ಅಂತ ಮಾತಾಡ್ತಾರೆ ಹೊರತು
ಆದರೆ ತೋಳು ಬಲದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅಂದರೆ ಮನೋಬಲದ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರದ ಬಲದ ಮೇಲೆ ನಂಬಿಕೆ. ಹೌದೌದು. ನನಗೆ ಈಗ ರಾಜಯೋಗ ನಡೀತಾ ಇದೆ, ಈಗ ನನಗೆ 7.5 ನಡೀತಾ ಇದೆ, ಅದಕ್ಕೆ ಅವನು ಮುದ್ರಕಂಡು ಮನೇಲಿ ಬಿದ್ದವನೇ. ಮುದ್ರಕಂಡು ಮನೇಲಿ ಬಿದ್ದರೆ ಸಂಪಾದನೆ ಹಿಂಗಾಗುತ್ತೆ. ಇಲ್ಲಿ ನಾಡು ಕಾಡು ಅಂತ ಎರಡಿದೆ. ಕಾಡಲ್ಲಿರೋನಿಗೆ ದುಡ್ಡು ಬೇಕಾಗಿಲ್ಲ, ಅವನು ಹೆಂಗೋ ಬದುಕತ್ತಾನೆ, ಗೆಡ್ಡೆ ಗಂಡಸು ತಿನ್ಕೊಂಡು. ನಾಡಲ್ಲಿರೋರು ದುಡ್ಡು ಬೇಕೇ ಬೇಕು. ಇವನು ಶಾಸ್ತ್ರ ನಂಬ್ಕೊಂಡು 7.5 ಅನ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಹೆಂಡ್ತಿ ಮಕ್ಕಳ ಗತಿ ಏನು? ವ್ಯವಹಾರ ಹೇಗೆ ಮಾಡೋದು? 7 ವರ್ಷ ಇವನು ಅಳ್ಳಾಡಲ್ಲ. 7 ವರ್ಷ ಆದಮೇಲೆ ಅದಾಯ್ತು ಮುಗೀತು ಬಾಪ ಅಂದ್ರೆ ಅಷ್ಟರಲ್ಲಿ ತುಕ್ಕು ಹಿಡ್ದೋಗ್ಬಿಟ್ಟಿರ್ತಾನೆ, ಗೆದ್ಲು ಹಿಡ್ದೋಗಿರ್ತಾನೆ, ಕೊಳ್ತೋಗ್ಬಿಟ್ಟಿರ್ತಾನೆ. ಈಗೆಲ್ಲ ಉಪಯೋಗ ಬರ್ತದೆ. ನಂದೇನು ಕೆಲಸ ಅಂದರೆ, ನಂದಂತಲ್ಲ, ಎಲ್ಲ ಗುರುಗಳದ್ದೇನು ಕೆಲಸ, ತುಕ್ಕು ಹಿಡಿಯೋಕ್ಕೆ ಬಿಡಬಾರ್ದು, ಉಜ್ತಾ ಇರಬೇಕು. ಕೊಳ್ತೋಗಕ್ಕೆ ಬಿಡಬಾರ್ದು, ಬಿಸಿ ಮಾಡ್ತಾ ಇರಬೇಕು. ಗೆದ್ಲು ಹಿಡಿಯೋಕ್ಕೆ ಬಿಡಬಾರ್ದು, ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಇವರೆಲ್ಲ ಹಾಳಾಗ್ಬಿಡ್ತಾರೆ. ಅದೇ ನನ್ನ ಕೆಲಸ ಅಂದ್ಕೊಂಡಿಲ್ಲ, ನಾನು ಕಾಯಕ ಅಂದ್ಕೊಂಡಿದ್ದೀನಿ. ಗುರುಗಳು ಹೇಳ್ಕೊಟ್ಟಿರೋದನ್ನು ಚಾಚು ತಪ್ಪದೆ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಮೂಲವಾಗಿ ಇದನ್ನು ಮನುಷ್ಯ ತಿಳ್ಕೊಳ್ಬೇಕು, ನಾನು ಏನನ್ನು ಮಾಡಬಾರ್ದು, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು. ಪ್ಲಸ್ ಇದು ಮೂರನ್ನು ಸೇರಿಸಿ ಇನ್ನೊಂದು ಭಾಳ ಇಂಪಾರ್ಟೆಂಟ್, ಯಾವಾಗ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಕೇವಲ ಅರ್ತಿರೋರು ಮಾತ್ರ, ಅಂದರೆ ಸೂಕ್ಷ್ಮ ವಿದ್ಯೆ ಕಲ್ತಿರೋರು ಮಾತ್ರ ಹೇಳೋಕ್ಕೆ ಸಾಧ್ಯನೇ ಹೊರತು ಇದನ್ನು ಯಾವುದೇ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಹೇಳೋಕ್ಕಾಗೋದಿಲ್ಲ. ಅದರದ್ದೊಂದು ಲಿಮಿಟ್ ಇದೆ. ಈಗ ತಕ್ಕಡಿ ತೂಕ ಮಾಡ್ತಾರಲ್ಲ ಅಂಗಡೀಲಿ, 10 kg ತೂಕ ಮಾಡ್ಬೋದು, ಅದ್ರ ಮೇಲೆ ತೂಕ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನೇನೋ ಹಾರ್ಡ್ವೇರ್ಗೆ ಹೋದರೆ 100 kg ತೂಕ ಮಾಡೋವಂಥ ತಕ್ಕಡಿಗಳು ಸಿಗ್ತವೆ. ಕಂಬಿ ಅಂಗಡಿಗೆ ಹೋದರೆ 1000 ಸಿಗುತ್ತೆ. ಇನ್ನು ವೇಬ್ರಿಡ್ಜ್ಗೆ ಹೋದರೆ ಟನ್ಗಟ್ಟಲೆ ತೂಕ ಮಾಡ್ಬೋದು. ಇನ್ನೂ ದೊಡ್ಡ ಕಂಪ್ನಿಗಳಲ್ಲಿ ಎಂಥ ಸ್ಕೇಲ್ ಇದೆ ಅಂದರೆ 1,00,000 kg ತೂಕ ಮಾಡುವಂಥ ಸ್ಕೇಲ್ಗಳಿದೆ. ಅದೇ ಥರ ಬುದ್ಧಿ ಜ್ಞಾನವೂ ಅಷ್ಟೇ. ಮನುಷ್ಯನಿಗೆ 10 kg, 100 kg, 1000 kg, 10,000, ಲಕ್ಷ, 10 ಲಕ್ಷ, ಕೋಟಿ, ದಶಕೋಟಿ, ಶತಕೋಟಿ, ಸಹಸ್ರ ಕೋಟಿ ಗಂಟನೂ ಇಲ್ಲಿ ಗೇಜ್ ಇದೆ ಮೈಂಡಿಗೆ. ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕಂಗೆ, ಅರ್ಹತೆಗೆ ತಕ್ಕಂಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಯಾರ್ದಾದ್ರೂ ಸಪೋರ್ಟ್ ಬೇಕು. ಅದು ಮಾರ್ಗದರ್ಶಕರು, ಅಡ್ವೈಸರ್, ಪ್ರೊಫೆಷ್ನಲಿಸ್ಟ್ ಅಥವಾ ಗುರುಗಳು. ಆ ಗುರುಗಳಿಗೆ ಇರಬೇಕಾಗಿರೋದು ಆಲ್ರೆಡಿ ಹೇಳಿದೆ 3 ಲಕ್ಷಣಗಳು. ಅದು ಎದ್ದು ಮಾಡಿದ್ರೆ ಅದು ಅದ್ಭುತವಾದಂಥ ರಿಸಲ್ಟ್ ಕೊಡ್ತದೆ.